ಕಳೆದ ಕ್ಲಾಸ್ನಲ್ಲಿ ಕಾವ್ಯಮೀಮಾಂಸೆಯ ಒಂದು ಅಧ್ಯಾಯ ಕವಿತೆಯ ಆಕರ ಪರಿಕರಗಳ ಬಗ್ಗೆ ನೋಡ್ತಾ ಇದ್ವಿ. ಕವಿತೆಯ ಹುಟ್ಟಿಗೆ ಕಾರಣವಾಗುವಂಥ ಸಂಗತಿ ಯಾವುದು, ಅದರಲ್ಲಿ ಮುಖ್ಯವಾಗಿ ನಾವು ಕಳೆದ ಕ್ಲಾಸ್ನಲ್ಲಿ ಪ್ರತಿಭೆ ಮತ್ತು ವ್ಯುತ್ಪತ್ತಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಪ್ರತಿಭೆ ಅಂತಂದರೆ ಒಂದು ವಿಶಿಷ್ಟವಾದ ಹೊಳಹು, ಅದು ನಮ್ಮ ಅಂತರಂಗಕ್ಕೆ ಇರುವಂಥ ಒಂದು ಅಪರೂಪದ ಸಾಮರ್ಥ್ಯ, ಶಕ್ತಿ ಅಂತ ಅನೇಕರು ಕರೆದರು. ಅದನ್ನು ಅಲೌಕಿಕವಾಗಿ ಕೂಡ ನೋಡಿದ್ರು. ಇಲ್ಲ, ಹಾಗೇನಿಲ್ಲ, ಅದನ್ನು ನಾವೇನು ದೈವದತ್ತವಾದದ್ದು, ಅಲೌಕಿಕವಾದದ್ದು, ಮನುಷ್ಯ ತನ್ನ ಬುದ್ಧಿಯ ಹಿಡಿತಕ್ಕೆ ನೇರವಾಗಿ ಸಿಗದೇ ಇದ್ದದ್ದನ್ನು ಅಲೌಕಿಕ ಅಂತ ಹೇಳುವುದು ಅದರಲ್ಲಿ ಕೂಡ ಭಾರತೀಯ ಮನೋಧರ್ಮದಲ್ಲಿ ಸಾಮಾನ್ಯ. ಯಾಕೆಂದರೆ ಪ್ರತಿಭೆ ಇಂಥವರಿಗೆ ಇರ್ತದೆ, ಅದನ್ನು ಹೀಗೆ ರೂಪಿಸಬಹುದು ಅಂತ ಕರಾರುವಕ್ಕಾಗಿ ನಮಗೆ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅದು ಮನಸ್ಸಿನ ಒಂದು ವಿಶಿಷ್ಟ ಶಕ್ತಿ, ಸಾಮರ್ಥ್ಯ ಅಂಥೇಳಿ ಅನೇಕರು ಏನು ಮಾಡಿದ್ರು, ಅದನ್ನು ಸಾಮಾನ್ಯವಾದಂಥ ಒಂದು ನೆಲೆಯಲ್ಲಿ ಚರ್ಚೆ ಮಾಡೋದು. ಅದಕ್ಕಾಗಿಯೇ ಕವಿಯಾದವನಿಗೆ ಒಂದು ವಿಶಿಷ್ಟವಾದಂಥ ಶಕ್ತಿ ಇರ್ತದೆ. ಅವನು ಋಷಿಗೆ ಸಮಾನ, ನಾನ್ ಋಷಿ ಕುರುತೆ ಕಾವ್ಯಂ ಅನ್ನುವಂಥ ಮಾತು ಕೂಡ ಇದೆ. ಅಂದರೆ ಋಷಿ ಅಲ್ಲದವನು ಕಾವ್ಯವನ್ನು ಸೃಷ್ಟಿಸಲಾರ. ಋಷಿ ಅಂದರೆ ಯಾರಿಗೆ ಹೇಳ್ತೇವೆ ನಾವು? ಬರೀ ಜ್ಞಾನಿ ಅಂತಲ್ಲ, ಅವನಿಗೇನಿದೆ, ಒಂದು ದಿವ್ಯ ದೃಷ್ಟಿ ಇದೆ, ಅವನಿಗೊಂದು ದಾರ್ಶನಿಕವಾದಂಥ ಒಂದು ಪ್ರಜ್ಞೆ ಇದೆ. ದರ್ಶನ ಅಂದರೆ ಏನು? ತುಂಬ ಇದನ್ನು ಆಧ್ಯಾತ್ಮಿಕವಾಗಿ ನೋಡೋದು ಬೇಡ. ಅದಕ್ಕೆ ಧಾರ್ಮಿಕ ನೆಲೆಯಲ್ಲಿ ದರ್ಶನಕ್ಕೆ ಆ ಅರ್ಥ ಇರ್ಬೋದು, ಬೇರೆ ಬೇರೆ ಅರ್ಥ ಇರ್ಬೋದು. ಆದರೆ ಕಲೆ ಮತ್ತು ಕಾವ್ಯದ ಸಂದರ್ಭದಲ್ಲಿ ದರ್ಶನ ಅಂತಂದರೆ ಲೋಕದ ಸಂಗತಿಗಳಲ್ಲಿ, ಲೋಕದ ಅನೇಕ ವಸ್ತು, ವಿಷಯ, ಪದಾರ್ಥ, ಸಂಗತಿಗಳಲ್ಲಿ ಅಂತರ್ಗತವಾಗಿರುವಂಥ ಯಾವುದೋ ಒಂದು ಧರ್ಮವನ್ನು, ಅಂದರೆ ಅದರ ಇರುವಿಕೆಯನ್ನು, ಇತರರಿಗೆ ಕಾಣಲಿಕ್ಕೆ ಆಗದೇ ಇದ್ದಂಥ ಒಂದು ಅದರ ಇರುವಿಕೆಯನ್ನು ತನ್ನ ಅಂತಃಶಕ್ತಿಯಿಂದ ಕಾಣುವಂಥ ಒಂದು ವಿಶಿಷ್ಟ ಕಾಣಿಕೆಗೆ, ಸಾಮರ್ಥ್ಯಕ್ಕೆ, ನೋಡುವಿಕೆಗೆ ದರ್ಶನ ಅಂತೇಳಿ ಕರೆದ್ರು. ಈಗ ಋಷಿಗೆ ಕುಳಿತಲ್ಲೇ ಈ ಕಣ್ಣಿಗೆ, ಹೊರ ಕಣ್ಣಿಗೆ ಕಾಣದೇ ಇದ್ದಂಥ ಯಾವ್ಯಾವುದು ಸಂಗತಿಗಳು ದಿವ್ಯ ದರ್ಶನಕ್ಕೆ ಒಳಪಡುತ್ತದೋ, ಹಾಗೆ ಕವಿಯಾದವನಿಗೆ, ಕಲಾವಿದನಿಗೆ ಏನಾಗ್ತದೆ, ಇಂಥ ಒಂದು ದಾರ್ಶನಿಕ ಪ್ರಜ್ಞೆ, ಸಾಮಾನ್ಯ ಕಣ್ಣಿಗೆ, ಸಾಮಾನ್ಯರಿಗೆ ಕಾಣದೇ ಇದ್ದಂಥ ಯಾವುದೋ ಅಂತರ್ಗತವಾದಂಥ ಸತ್ಯ ಅಥವಾ ತತ್ವ ಅವನಿಗೆ ಗೋಚರ ಆಗ್ತದೆ. ಗೋಚರ ಆಗಿದ್ದಷ್ಟೇ ಅಲ್ಲ, ಅದನ್ನು ಕಾವ್ಯವನ್ನು ಕಟ್ಟುವ ಮೂಲಕ ಇತರರಿಗೂ ಅವನೇನು ಮಾಡ್ತಾನೆ, ಅದನ್ನು ತೋರಿಸಬಲ್ಲ. ದರ್ಶನ ಆಗ್ತದೆ, ಅದನ್ನು ದರ್ಶಿಸುವ, ಇತರರಿಗೆ ದರ್ಶಿಸುವಂಥ ಒಂದು ಶಕ್ತಿ ಕೂಡ ಅವನಿಗೆ ಇದೆ. ಹಾಗಾಗಿ ಕವಿಗೆ ಋಷಿ ಎನ್ನುವಂಥದ್ದು ಈ ಅರ್ಥದಲ್ಲಿ. ಒಂದು ಕಡೆಗೆ ಆನಂದವರ್ಧನ ಒಂದು ಮಾತಾಡುತ್ತಾನೆ, ಪ್ರತಿಭೆಯ ವಿಲಾಸ ಎಂಥ ಅದ್ಭುತವಾದದ್ದು ಅಂತ. ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ, ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ. ಅಪಾರವಾದಂಥ ಕಾವ್ಯ ಎನ್ನುವಂಥ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಕವಿಯೇ ಪ್ರಜಾಪತಿಯಂತೆ, ದೊರೆಯಂತೆ, ಅರಸನಂತೆ. ಆ ರಾಜ್ಯವನ್ನು ಆಳುವಂಥ ಒಬ್ಬ ಅನಭಿಷಕ್ತ ದೊರೆ ಅವನು ಕವಿ ಅಂತಂದರೆ. ಕಾವ್ಯ ಸಂಸಾರ ಎನ್ನುವಂಥ ಜಗತ್ತನ್ನು, ರಾಜ್ಯವನ್ನು ಆಳುವಂಥ ದೊರೆ. ಅಲ್ಲಿ ಅವನ ಆಳ್ವಿಕೆ ಹೇಗಿರ್ತದೆ, ಅವನ ದೃಷ್ಟಿಕೋನ ಹೇಗಿರುತ್ತೆ ಕೇಳಿದ್ರೆ, ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ. ಅವನಿಗೆ ಈ ವಿಶ್ವ ಎಷ್ಟು ರೋಚಕವಾಗಿ ನವನವೋನ್ಮೇಷ ಅಂತ ಹೇಳ್ತಾರಲ್ಲ, ಹಾಗೆ ಕಾಣುತ್ತದೋ ಹಾಗೆ ಅದನ್ನು ಪರಿವರ್ತಿಸಿ ಕೂಡ ತೋರಿಸಬಲ್ಲ. ಪರಿವರ್ತನೆ ಕೂಡ ಅವನು ತನ್ನ ಕೃತಿಯ ಮೂಲಕ ಮಾಡಿ ನಮಗೆ ಅದನ್ನು ಅರಿವಿಗೆ ಬರುವಂತೆ ಮಾಡಬಲ್ಲ. ಅಂದರೆ ಈ ಜಗತ್ತು ತನ್ನ ಪ್ರತಿಭೆಯ ಕಣ್ಣಿಗೆ ಹೇಗೆ ವಿಶಿಷ್ಟವಾಗಿ ಕಾಣುತ್ತದೋ ಹಾಗೆ ಕಂಡಿದ್ದನ್ನು ತನ್ನ ಕೃತಿಯ ಮೂಲಕ ಜಗತ್ತಿಗೆ ತೋರಿಸುವಂಥ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಅವನಿಗಿದೆ. ಅದಕ್ಕಾಗಿ ಅವನು ಕಾವ್ಯ ಸಂಸಾರದ ಕಲಾ ಜಗತ್ತಿನ ಪ್ರಜಾಪತಿಯಂತೆ ಇರ್ತಾನೆ, ರಾಜನಂತೆ ಇರ್ತಾನೆ. ರಾಜನಿಗೆ ಅದನ್ನು ಬದಲಿಸುವಂಥ ಶಕ್ತಿ, ಅಧಿಕಾರ
ಪಾರಂಪರಿಕವಾದಂಥ ಒಂದು ಹಕ್ಕು ಹೇಗಿದೆಯೋ ಕವಿಗೆ ಭಾವನಾತ್ಮಕವಾಗಿ ಅಂಥ ಒಂದು ಏನಿದೆ ಶಕ್ತಿ ಇದೆ ಅಂತ ಆನಂದವರ್ಧನ ಹೇಳುತ್ತಾನೆ. ಹಾಗೆಯೇ ಪ್ರತಿಭೆಯನ್ನು ಶಿವನ ಮೂರನೇ ಕಣ್ಣಿಗೆ ಹೋಲಿಸುತ್ತಾನೆ. ಶಿವನಿಗೆ ಹಣೆಯ ಮೇಲೆ ಮತ್ತೊಂದು ಕಣ್ಣಿದೆಯಲ್ಲ, ಆ ಕಣ್ಣು ತೆಗೆದರೆ ಅವನು ಏನು ಮಾಡುತ್ತಾನೆ, ತನ್ನ ದಿವ್ಯ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿ ಅದರಿಂದ ಅನೇಕ ಸಾಮಾನ್ಯರ ಕೈಯಲ್ಲಿ ಸಾಮಾನ್ಯನಿಗೆ ಆಗದೇ ಇದ್ದಂಥ ಕೆಲಸಗಳನ್ನು ಆ ಕಣ್ಣಿನ ತೆರೆಯುವಿಕೆಯಿಂದ ಶಿವ ಮಾಡಿ ತೋರಿಸ್ತಾನೆ. ಪುರಾಣದಲ್ಲಿ ತ್ರಿಪುರದಾನದ ಕಥೆಯೆಲ್ಲ ಗೊತ್ತಿದೆ ನಮಗೆ. ಅವನು ಮೂರನೇ ಕಣ್ಣನ್ನು ಅವನು ಓಪನ್ ತೆಗೆದ ಅಂತಾದರೆ ಅವನ ದೈವಿಕವಾದ ಯಾವುದೋ ಒಂದು ಶಕ್ತಿ ಪ್ರಕಟವಾಯಿತು ಅಂತ ಅರ್ಥ. ಕವಿಗೆ ಕೂಡ ಹಾಗೇನೆ ಹಣೆಯಲ್ಲಿ ಅಲ್ಲ, ಅಂತರಂಗದಲ್ಲಿ ಇನ್ನೊಂದು ಕಣ್ಣಿದೆ, ಹೃದಯದ ಕಣ್ಣು, ಭಾವದ ಕಣ್ಣು. ಆ ಕಣ್ಣನ್ನು ಅವನು ತೆರೆದ ಅಂತಾದರೆ ಕಾವ್ಯವನ್ನು ಕಟ್ಟಿ ಅದರ ಮೂಲಕ ಓದುಗರ ಕಣ್ಣನ್ನು ಏನು ಮಾಡ್ತಾನೆ, ಹೌದಲ್ಲ 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 ಅಂತೇಳಿ ಅಂತರಂಗದ ಕಣ್ಣನ್ನು ತೆರೆಯಿಸ್ತಾನೆ. ಅದು ಪ್ರತಿಭೆಯ ಒಂದು ಗುಣ. ಈ ಪ್ರತಿಭೆಗೆ ನಾವು ಸುಮ್ಮನೆ ಹೀಗೆ ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಎಷ್ಟು ಕೂಡ ಏನು ಮಾಡ್ಬೋದು, ವ್ಯಾಖ್ಯಾನವನ್ನು ಕೊಡಬಹುದು. ಅದಕ್ಕೆ ಅನೇಕ ಚರ್ಚೆಗಳಾಗಿವೆ. ಮನೋವೈಜ್ಞಾನಿಕವಾಗಿ ಪ್ರತಿಭೆ ಬಗ್ಗೆ, ಆಮೇಲೆ ತಾತ್ವಿಕವಾಗಿ ಪ್ರತಿಭೆ ಬಗ್ಗೆ, ಉಳಿದ ಕ್ಷೇತ್ರಗಳಲ್ಲಿ ಪ್ರತಿಭೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ, ಕಲೆ ಸಾಹಿತ್ಯದಲ್ಲಿ ಪ್ರತಿಭೆ ಹೇಗೆ ಮುಖ್ಯ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆಗಳಾಗಿವೆ. ಈಗ ಒಂದು ಉದಾಹರಣೆಯನ್ನು ನಾನು ತೀನಂಶ್ರೀ ಅವರು ಕಾವ್ಯಮೀಮಾಂಸೆಯಲ್ಲಿ ಉಲ್ಲೇಖಿಸಿದಂಥ ಒಂದು ಉದಾಹರಣೆ, ಅದು ಸಂಸ್ಕೃತದ ಪ್ರಸಿದ್ಧ ನಾಟಕವಾದಂಥ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಎನ್ನುವಂಥ ಒಂದು ನಾಟಕ. ಆ ಕತೆ ಗೊತ್ತು ಬಹುತೇಕರಿಗೆ. ದುಷ್ಯಂತ ಕಣ್ಣೂರ ಆಶ್ರಮದಲ್ಲಿ ಸಾಕು ಮಗಳಾಗಿ ಬೆಳೆದಂಥ ಶಕುಂತಲೆಯನ್ನು ಭೇಟಿಯಾಗಿ ಏನು ಮಾಡ್ತಾನೆ, ಮೆಚ್ಚಿಕೊಳ್ಳುತ್ತಾನೆ. ಗಾಂಧರ್ವ ವಿವಾಹವನ್ನು ಆಗ್ತಾನೆ ಶಕುಂತಲೆಯೊಂದಿಗೆ. ಆಮೇಲೆ ನಾನು ಸೂಕ್ತ ಸಂದರ್ಭದಲ್ಲಿ ನನ್ನ ಕರೆಸಿಕೊಳ್ತೇನೆ ಅಂತೇಳಿ ತನ್ನ ರಾಜಮುದ್ರೆ ಇರುವ ಉಂಗುರವನ್ನು ತಮ್ಮಿಬ್ಬರ ಗಾಂಧರ್ವ ವಿವಾಹದ ಸಂಕೇತವಾಗಿ ಅವಳಿಗೆ ಪ್ರೀತಿಯಿಂದ ತೋರಿಸಿ ಅವನು ಹೋಗ್ತಾನೆ. ಆಮೇಲೆ ಎಷ್ಟೋ ದಿನಗಳವರೆಗೆ ಅವನಿಗೆ ಏನಾಗ್ತದೆ, ಶಕುಂತಲೆಯ ನೆನಪೇ ಬರೋದಿಲ್ಲ. ಅದಕ್ಕೆ ಋಷಿಯ ಶಾಪ ಅನ್ನುವಂಥ ಒಂದು ಕಾರಣ ಕೂಡ ಇದೆ ಆ ಕಥೆಯಲ್ಲಿ. ಆಮೇಲೆ ತುಂಬ ದಿನಗಳವರೆಗೆ ಕಾದು ಕಾದು ದುಷ್ಯಂತ ಬರ್ತಾನೆ ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತೇಳಿ ಗರ್ಭಿಣಿ ಆದಂಥ ಶಕುಂತಲೆಗೆ ಮಗ ಹುಟ್ಟುತ್ತಾನೆ. ಮಗ ಕೂಡ ಬೆಳೀತಾ ಇರ್ತಾನೆ. ಇನ್ನೂ ದುಷ್ಯಂತ ಮಹಾರಾಜ ಬರಲಿಲ್ವಲ್ಲ ಅಂಥೇಳಿ ಏನು ಮಾಡ್ತಾರೆ, ಕಣ್ಣವರಿಗೂ ಕೂಡ ಆತಂಕ ಆಗ್ತದೆ. ಗಂಡ ಬಂದು ತನ್ನ ಮನೆ ಕರ್ಕೊಂಡು ಹೋಗಲಿಲ್ಲ ಅಂಥೇಳಿ ಸಖಿಯನ್ನು, ಸಹಾಯಕಿ ಒಬ್ಬಳನ್ನು ಜೊತೆಗೆ ಇಟ್ಟು ಏನು ಮಾಡ್ತಾನೆ, ಶಕುಂತಲೆಯನ್ನು ಕಳಿಸಿಕೊಡ್ತಾನೆ ಗಂಡನ ಮನೆಗೆ. ಮಾರ್ಗ ಮಧ್ಯದಲ್ಲಿ ಶಚಿ ತೀರ್ಥ ಎನ್ನುವಂಥ ಒಂದು ತೀರ್ಥದಲ್ಲಿ ಅವಳು ಬಾಯಾರಿಕೆಯನ್ನು, ಮಾರ್ಗದ ಆಯಾಸವನ್ನು ಈಡೇರಿಸಿಕೊಳ್ಳಿಕ್ಕೆ ಏನು ಮಾಡ್ತಾಳೆ, ನೀರನ್ನೆಲ್ಲ ಕುಡಿತಾಳೆ ಮತ್ತು ಪ್ರಯಾಣವನ್ನು ಮುಂದುವರಿಸ್ತಾಳೆ. ಹೋಗಿ ದುಷ್ಯಂತನಿಗೆ ತನ್ನ ಪರಿಚಯವನ್ನು ಹೇಳುತ್ತಾಳೆ. ಋಷಿಯ ಶಾಪ ಇರೋದರಿಂದ ಅವನಿಗೆ ಅವಳ ಅಭಿಜ್ಞಾನ ಅಂದರೆ ಪುನಃ ನೆನಪು. ಅಭಿಜ್ಞಾನ ಅಂತಂದರೆ ಮರೆತು ಹೋದದ್ದು ಮತ್ತೆ ನೆನಪಿಗೆ ಬರುವಂಥದ್ದು. ಆ ಅಭಿಜ್ಞಾನ ಆಗೋದೇ ಇಲ್ಲ. ಆವಾಗ ನಾನು ನನ್ನ ಗಾಂಧರ್ವ ವಿವಾಹ ಆಗಿದ್ದೆ ಎನ್ನುವುದಕ್ಕೆ ನಿನ್ನಲ್ಲಿ ಏನು ಸಾಕ್ಷಿ ಇದೆ ಅಂತ ಕೇಳುತ್ತಾನೆ. ಶಕುಂತಲೆ ತನ್ನ ಕೈಯ ಉಂಗುರವನ್ನು ತೆಗೆದುಕೊಡ್ಬೇಕು ಅಂತೇಳಿ ಉಂಗುರ ಬೆರಳನ್ನು ತಡಕಾಡುತ್ತಾಳೆ. ಆದರೆ ಶಚಿ ತೀರ್ಥದಲ್ಲಿ ಅವಳು ವಿಶ್ರಾಂತಿ ತೆಗೆದುಕೊಂಡು ನೀರನ್ನು ಸೇವಿಸಲಿಕ್ಕೆ ಹೋದಾಗ ಆ ಬೊಗಸೆ ಹುಟ್ಟಿದಾಗ ಏನಾಗಿರುತ್ತದೆ, ಉಂಗುರ ಕಳಚಿ ಬಿಟ್ಟಿರ್ತದೆ. ಅದು ಗೊತ್ತಿಲ್ಲ ಅವಳಿಗೆ, ಅದರ ಅರಿವೇ ಬಂದಿರೋದಿಲ್ಲ. ಆವಾಗ ತನ್ನನ್ನು ನೀನು ಗಾಂಧರ್ವ ವಿವಾಹ ಆಗಿದ್ಯಾ ಅಂತೇಳಿ ದುಷ್ಯಂತನ ಜೊತೆಗೆ ಅವಳಿಗೆ ಆಧಾರ ಸಹಿತವಾಗಿ ಹೇಳಲಿಕ್ಕೆ ಬೇಕಾದಂಥ ಏಕೈಕ ದಾಖಲೆಯಾದ ಉಂಗುರ ಕಳೆದೋಗಿರುತ್ತದೆ. ಆಮೇಲೆ ಮತ್ತೆ ಎಷ್ಟೋ ವರ್ಷಗಳ ನಂತರ ಅವನಿಗೆ ಶಾಪ ವಿಮೋಚನೆ ಆದಮೇಲೆ ಅಭಿಜ್ಞಾನ ಉಂಟಾಗ್ತದೆ. ಅವನೇ ಬಂದೇನು ಮಾಡ್ತಾನೆ, ಶಕುಂತಲೆಯನ್ನೆಲ್ಲ ಕರ್ಕೊಂಡು ಹೋಗ್ತಾನೆ, ಮನೆ ತುಂಬಿಸಿಕೊಡ್ತಾನೆ. ನಾಟಕದ ಕೊನೆಯ ಅಂಕದಲ್ಲಿ ಇಬ್ಬರು
ಒಂದು ಸಂಭಾಷಣೆಯಲ್ಲಿ ತೊಡ್ಕೊಂಡಿರ್ತಾರೆ. ಒಂದು ವಸಂತ ಕಾಲದ ಒಂದು ಸಂದರ್ಭ, ತುಂಬ ಆತ್ಮೀಯವಾಗಿ ಸರಸ ಸಲ್ಲಾಪದ ಸಂಭಾಷಣೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಮಾತಾಡ್ತಾ ಇರುವಾಗ ಶಕುಂತಲೆಗೆ ದುಷ್ಯಂತನ ಕೈಯಲ್ಲಿರುವಂಥ ಉಂಗುರ ಕಾಣುತ್ತೆ. ಆ ಉಂಗುರ ಕಂಡ ಕೂಡಲೇ ಇದೇ ಉಂಗುರ ನನಗೆ ಆವಾಗ ಸರಿಯಾದ ಕಾಲಕ್ಕೆ ಏನು ಮಾಡಿತು, ನನ್ನ ಕೈಯಲ್ಲಿ ಅದು ಇರದೇನೆ ಜಾರಿ ಬಿದ್ದು ತುಂಬ ಕಷ್ಟಪಟ್ಟು ಬಿಡ್ತು. ನೀವು ನನ್ನನ್ನು ಗಾಂಧರ್ವ ರೀತಿಯಲ್ಲಿ ವಿವಾಹ ಆದದ್ದನ್ನು ನನಗೆ ಸಾಬೀತುಪಡಿಸಲಿಕ್ಕೆ ಬೇಕಾದ ಏಕೈಕ ಸಾಕ್ಷ್ಯ ಇದು ಕೈ ಕೊಟ್ಟು ಬಿಡ್ತು ಅಂತೇಳಿ ನೆನಪು ಮಾಡುತ್ತಾಳೆ. ಯಾರಿಗೆ? ದುಷ್ಯಂತನಿಗೆ. ಆ ನೆನಪು ಮಾಡ್ತಾ ಮಾಡ್ತಾ, ಓ ಹಾಗಿದ್ರೆ ಈಗ ವಸಂತಾಗಮನ ಆಗಿದೆ, ಪ್ರಕೃತಿಯಲ್ಲಿ ಗಿಡ ಮರಗಳೆಲ್ಲ ಚಿಗುರಿ ಶೃಂಗಾರದ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನನ್ನ ಪ್ರೀತಿಯ ಸಂಕೇತವಾಗಿ ತಿರ್ಗಾ ನೀನೇನು ಮಾಡು, ಈ ಉಂಗುರವನ್ನು ಧರಿಸಿಬಿಡು ಅಂತೇಳಿ ಅವನೇನು ಮಾಡ್ತಾನೆ, ಉಂಗುರವನ್ನು ತೆಗಿಲಿಕ್ಕೆ ಹೋಗ್ತಾನೆ. ಆವಾಗ ಕಾಳಿದಾಸ, ಬೇಡ ಬೇಡ ಆರ್ಯಪುತ್ರ, ಈ ಉಂಗುರ ನನಗೆ ಬೇಡ, ನೀನೇ ಇಟ್ಕೋ ಅಂತೇಳಿ ಏನು ಮಾಡ್ತಾಳೆ, ಸಂಭಾಷಣೆಯ ನಡುವೆ ಶಕುಂತಲೆ ಮಾತನಾಡ್ತಾಳೆ ಆ ನಾಟಕದಲ್ಲಿ. ಅಂದರೆ ಕವಿ ಎಷ್ಟು ಜಾಣ ಅಂತಂದರೆ ಅವನ ಪ್ರತಿಭೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಉಳಿದ ಯಾವ ರಾಣಿಯಾಗಿದ್ದರೂ ಅಥವಾ ಹೆಣ್ಣಾಗಿದ್ದರೂ ಗಂಡ ಪ್ರೀತಿಯಿಂದ ಸರಸ ಸಲ್ಲಾಪದ ಮಾತುಕತೆಯನ್ನು ಆಡುತ್ತಾ ಉಂಗುರವನ್ನು ಪ್ರೀತಿಯ ದ್ಯೋತಕವಾಗಿ ಕಳಚಿಕೊಟ್ರೆ ಯಾವ ಹೆಣ್ಣಾದರೂ ಏನು ಮಾಡ್ತಿದ್ಲು, ಬೆರಳನ್ನು ನೀಡಿ ಗಂಡನಿಂದ ಉಂಗುರ ಹಾಕಿಸಿಕೊಂಡು ಸಂಭ್ರಮ ಪಡ್ತಾ ಇದ್ಲು, ಸಂತೋಷ ಪಡ್ತಾ ಇದ್ಲು. ಆದರೆ ಮತ್ತೆ ಇದೇ ಘಟನೆ ಮರುಕಳಿಸಿತು ಎನ್ನುವಂಥ ಒಂದು ಆತಂಕ, ಭಯ, ಆ ಘಟನೆಯ ಹಿಂದಿನ ನೆನಪು ಏನಾಗ್ತದೆ, ಶಕುಂತಲೆಗೆ ಬರ್ತದೆ. ಇದು ಮೂಲ ಕಥೆಯಲ್ಲಿ ಈ ಸನ್ನಿವೇಶ ಇಲ್ಲ. ಆದರೆ ಅಭಿಜ್ಞಾನ ಶಕುಂತಲ ನಾಟಕದಲ್ಲಿ ಶಕುಂತಲೆ ಏನು ಮಾಡ್ತಾಳೆ, ಆ ಉಂಗುರವನ್ನು ತಿರಸ್ಕರಿಸ್ತಾಳೆ. ಬೇಡ, ನೀನೇ ಇಟ್ಕೊಂಡು ಆರ್ಯಪುತ್ರನ ಕೈಗೆ ಇರಲಿ ಅದು ಅಂತೇಳಿ ಜಾಣ ಮಾತನ್ನು ಆಡ್ತಾಳೆ. ಇದು ಪ್ರತಿಭೆ. ಅಂದರೆ ಒಂದು ಸಾರಿ ಅದರ ಸಹವಾಸದಿಂದ ನಾನು ಏನು ಬವಣೆ ಪಟ್ಟಿದ್ದೇನೆ, ಮತ್ತೆ ಆ ಬವಣೆ ಪುನರಾವರ್ತನೆ ಆಗೋದು ಬೇಡ. ಉಂಗುರ ಇಲ್ಲದೆ ಹೋದರೆ ಮತ್ತೆ ಈ ಗಂಡಸರಿಗೆ ಸಂಸಾರ ಮಾಡಿದ ಹೆಂಡತಿಯು ಮರೆತು ಹೋದಾಳು ಅನ್ನೋ ಎಲ್ಲ ಉತ್ತರವೂ ಇದೆ ಅದರಲ್ಲಿ. ಇದನ್ನು ಕವಿ ಯಾವ ಮಾತನ್ನು ಆಡೋದಿಲ್ಲ. ಅವನ ಪ್ರತಿಭೆ ಹೀಗೆ ಇಷ್ಟು ಸಣ್ಣ ಕ್ರಿಯೆಯ ಮೂಲಕ ಏನು ಮಾಡುತ್ತೆ, ಹೇಳಬೇಕಾದ ಅನೇಕ ಸಾಲುಗಳನ್ನು ಆ ನಾಟಕದಲ್ಲಿ ಹೇಳಿಬಿಡ್ತದೆ. ಇದು ಪ್ರತಿಭೆಯ ಕಾರ್ಯ. ಅಂದರೆ ಪ್ರತಿಭೆ ಏನು ಮಾಡ್ತದೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ಇನ್ನೂ ಅನೇಕ ಉದಾಹರಣೆಗಳನ್ನು ಸಾಹಿತ್ಯದ ಬೇರೆ ಬೇರೆ ಪ್ರಸಂಗಗಳಿಂದ ನಾವು ಕೊಡ್ತಾ ಹೋಗ್ಬೋದು. ಹಾಗೆಯೇ ಇನ್ನೇನು ಬೇಕಪ್ಪ, ವ್ಯುತ್ಪತ್ತಿ ಅಂತ ಹೇಳಿದ ನಾವು. ವ್ಯುತ್ಪತ್ತಿ ಅಂತಂದರೆ ಏಕಕಾಲಕ್ಕೆ ಎಲ್ಲವನ್ನೂ ತಿಳಿದಿರುವಂಥ ಅನೇಕ ಸಂಗತಿಗಳ ಬಗ್ಗೆ ಕವಿಗೆ ಏನಿರಬೇಕು, ಅರಿವು ಇರಬೇಕು. ಆವಾಗ ಏನಾಗ್ತದೆ, ಪ್ರತಿಭೆಗೆ ಒಂದು ಪುಷ್ಟಿ ದೊರಕುತ್ತದೆ. ಕವಿಗೆ ಏನು ಹೊಸತು ಕಾಣುತ್ತದೋ, ಕಂಡದ್ದನ್ನು ಕಟ್ಟುವ ಸಂದರ್ಭದಲ್ಲಿ ವ್ಯುತ್ಪತ್ತಿ ಸಹಾಯ ಮಾಡುತ್ತದೆ. ಅಂದರೆ ಅವನಿಗೆ ಈ ಲೋಕದ ಅನೇಕ ಸಂಗತಿಗಳ ಹೊರಮೈಯಿಂದ ಏನು ಮಾಡಬೇಕು, ತಾನು ಕಂಡಂಥ ಅಭೂತಪೂರ್ವದ್ದನ್ನು ಕಟ್ಟಿಕೊಡ್ಬೇಕಲ್ಲ, ಅದಕ್ಕೆ ಶರೀರವಾಗಿ ವ್ಯುತ್ಪತ್ತಿ ಬೇಕು. ಜೀವವಾಗಿ ಪ್ರತಿಭೆ ಇರ್ತದೆ. ತಾನು ಕಂಡ ಹೊಸ ಸಂಗತಿಯ ಜೀವಾಳವಾಗಿ ಪ್ರತಿಭೆ ಇದ್ದರೆ ಆ ಜೀವವನ್ನು ಸೃಷ್ಟಿಸುವ ದೇಹ ಬೇಕಲ್ಲ, ಶರೀರ ಬೇಕಲ್ಲ, ಅದಕ್ಕೆ ವ್ಯುತ್ಪತ್ತಿಯ ಸಹಾಯ ಅವನಿಗೆ ಬೇಕು. ಎಲ್ಲ ಸಂಗತಿಗಳು ನಾನು ಹೇಳಿದೆ ಕಳೆದ ಕ್ಲಾಸ್ನಲ್ಲಿ, ಕವಿಗೆ ಬೇಡ ಅನ್ನುವಂಥ ವಿಷಯಗಳೇ ಇಲ್ಲ, ಸಂಗತಿಗಳೇ ಇಲ್ಲ. ಅವನಿಗೆ ಒಂದು ಕಾವ್ಯದ ಅಥವಾ ಕಲೆಯ ಅಥವಾ ಸಾಹಿತ್ಯದ ಯಾವುದೋ ಒಂದು ಪ್ರಕಾರದಲ್ಲಿ ಅವನು ಬರೆಯುವಾಗ ಯಾವ್ಯಾವ ಸಂದರ್ಭ ಬರಬಹುದು. ಮಹಾಕಾವ್ಯಗಳನ್ನು ಬರೆಯುವಾಗ ಅಷ್ಟಾದಶ ವರ್ಣನೆಗಳನ್ನು ಮಾಡಬೇಕು ಎನ್ನುವುದು ಕಡ್ಡಾಯ ಆಗಿತ್ತು ಸಾಂಪ್ರದಾಯಿಕವಾಗಿ. 18 ಬಗೆಯ ವರ್ಣನೆ ಅಂತಂದರೆ ಈ ಪ್ರಪಂಚದಲ್ಲಿರುವಂಥ ಬೇರೆ ಬೇರೆ ಜೀವನ ಕ್ರಮಗಳು, ಮನುಷ್ಯನಿಗೆ ಸಂಬಂಧಪಟ್ಟ ಮತ್ತು ಪ್ರಕೃತಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸನ್ನಿವೇಶಗಳು, ಅದೆಲ್ಲವನ್ನು ಚಿತ್ರಿಸಲಿಕ್ಕೆ ಒಬ್ಬನೇ ಕವಿಯಾದವನಿಗೆ ಆ ಎಲ್ಲ ಸಂಗತಿಗಳ ಏನು ಬೇಕು, ಅರಿವು ಬೇಕು. ಅದು ಇಲ್ಲದೇ ಇದ್ದರೆ ಅವನ ಚಿತ್ರಣ ಅಷ್ಟರ ಮಟ್ಟಿಗೆ ಏನಾಗ್ತದೆ, ಸೊರಗುತ್ತದೆ. ಈಗ ತೇಜಸ್ವಿಯವರ ಕರ್ವಾಲ ಎನ್ನುವಂಥ ಒಂದು ಕಾದಂಬರಿ ಇದೆ. ಆ ಕಾದಂಬರಿಯಲ್ಲಿ ಜೇನು ಸಾಕಾಣಿಕೆಯ ಒಂದು ಸನ್ನಿವೇಶವನ್ನು ತೇಜಸ್ವಿಯವರು ಚಿತ್ರಿಸ್ತಾರೆ. ಜೇನನ್ನು ಹೇಗೆ
ಹಿಡಿಬೇಕು, ಕಾಡಿನಿಂದ ತಂದು ಅದನ್ನು ಸಂಗ್ರಹಿಸಬೇಕು, ರೈತ ಹೇಗೆ ಅದನ್ನು ಸಂಸ್ಕರಿಸಬೇಕು, ಜೇನುಗಳ ಸ್ವಭಾವ ಏನು, ಯಾವಾಗ ಪ್ರಕೃತಿಯಲ್ಲಿ ಹೂವು ಆಗ್ತದೆ, ಯಾವ ಸಂದರ್ಭದಲ್ಲಿ ಜೇನು ತುಪ್ಪವನ್ನು ಸಂಗ್ರಹಿಸ್ತದೆ, ರಾಣಿ ಜೇನಿನ ಕೆಲಸ ಏನು, ಉಳಿದ ಜೇನಿನ ಕೆಲಸಗಳೇನು, ಅದನ್ನು ಹಿಡಿಯೋದು ಹೇಗೆ, ಕಡಿಯದಂತೆ ತಪ್ಪಿಸಿಕೊಳ್ಳೋದು ಹೇಗೆ, ಜೇನನ್ನು ಹಿಂಡಿ ಸಂಸ್ಕರಿಸೋದು ಹೇಗೆ, ಇವೆಲ್ಲದರ ವಿವರಗಳು ಬರ್ತದೆ. ತೇಜಸ್ವಿ ಉದ್ದೇಶ ಜೇನು ಸಾಕಾಣಿಕೆ ಬಗ್ಗೆ ತರಬೇತಿ ಕೊಡೋದಲ್ಲ. ಅವರಿಗೆ ಆ ಕಾದಂಬರಿಯಲ್ಲಿ ಒಂದು ಪಾತ್ರ, ಮಂದಣ್ಣ ಎನ್ನುವಂಥ ಒಂದು ಪಾತ್ರ, ಅವನ ಆ ವೃತ್ತಿಯ ಬಗ್ಗೆ ಒಂದಿಷ್ಟು ಪುಟಗಳು ಇವೆ. ಆದರೆ ಅದನ್ನು ಬರೆಯುವಾಗ ಸ್ವತಃ ಬರಹಗಾರ ಅಥವಾ ಕಾದಂಬರಿಕಾರ ಜೇನು ಸಾಕಾಣಿಕೆ ಅಧಿಕೃತವಾದಂಥ ಒಂದು ಜ್ಞಾನವನ್ನು ಪಡ್ಕೊಂಡಿರಬೇಕು. ಇಲ್ಲದರಲ್ಲಿ ಏನೇನೋ ಸುಳ್ಳೆ ಬರೆದ್ರೆ ಓದುಗನಿಗೆ ಒಬ್ಬರಲ್ಲದೆ ಹೋದ್ರೆ ಒಬ್ಬರಾದರೂ ಏನಾಗಿರ್ತಾರೆ, ತಜ್ಞ ಓದುಗರಿರ್ತಾರೆ ಆ ವಿಚಾರದಲ್ಲಿ. ಅವನಿಗೇನಾಗ್ತದೆ, ಇದೆಂಥ ಜೇನು ಸಾಕಾಣಿಕೆಯವರು ಒಬ್ಬ ಸುಳ್ಳೆ ಬರೆದಿದ್ದಾರೆ ಅಂತ ಅನ್ನಿಸ್ತದೆ. ಕಾದಂಬರಿ ಆಗಿದ್ರೂ ಕೂಡ, ಅದೊಂದು ಸೃಜನಶೀಲ ಪ್ರಕಾರ ಆಗಿದ್ರೂ ಕೂಡ, ಅದರಲ್ಲಿ ಬರುವ ಕೆಲವು ಲೌಕಿಕವಾದಂಥ ವಿವರಗಳು ಅವನ ವ್ಯುತ್ಪತ್ತಿ ಪ್ರಜ್ಞೆಯಿಂದ ಏನಾಗಿರಬೇಕು, ರಕ್ತ ಮಾಂಸಗಳನ್ನು ಬಲಿಷ್ಠವಾಗಿ ತುಂಬಿಕೊಂಡ ಒಂದು ಶರೀರವನ್ನು ಅದು ಹೊಂದಿರಬೇಕು. ಅದಕ್ಕಾಗಿ ಪ್ರತಿಭೆ ಕವಿತೆಯ ಮೂಲ ಜೀವವಾದರೆ ವ್ಯುತ್ಪತ್ತಿ ಅದರ ಪೋಷಕಾಂಶ, ಅದಕ್ಕೆ ಬೇಕಾದಂಥ ಎಲ್ಲ ಏನು ಶಕ್ತಿಯನ್ನು ತುಂಬುವಂಥ ಒಂದು ಸಾಧನ. ಅದಕ್ಕಾಗಿ ಕವಿ ಯಾವ ಸಂಗತಿಯನ್ನು ನಿರ್ಲಕ್ಷಿಸುವ ಹಾಗಿಲ್ಲ. ಅವನಿಗೆ ಬೇಡದ ಸಂಗತಿಯೇ ಇಲ್ಲ, ವಸ್ತುವೇ ಇಲ್ಲ, ವಿಷಯವೇ ಇಲ್ಲ. ಅದೆಲ್ಲವನ್ನೂ ಅವನು ಗಮನಿಸುವಾಗ ಈ ಜಗತ್ತನ್ನು ಸೂಕ್ಷ್ಮವಾಗಿ ಏನು ಮಾಡಬೇಕು, ಅರಿವನ್ನು ಹೊಂದಬೇಕು, ಮತ್ತು ಅದರ ಬಗ್ಗೆ ಚಿಂತನೆ ಮಾಡಬೇಕು. ತನ್ನ ಬರವಣಿಗೆಯಲ್ಲಿ, ತನ್ನ ಚಿತ್ರಣದಲ್ಲಿ ಯಾವ್ಯಾವುದೋ ಸಂಗತಿಗಳನ್ನು ಚಿತ್ರಿಸುವಂಥ ಸಂದರ್ಭ ಬಂದಾಗ ಅದಕ್ಕೆ ಅವನ ಈ ವ್ಯುತ್ಪತ್ತಿ ಏನು ಮಾಡ್ತದೆ, ಒಂದು ಅತ್ಯುತ್ತಮವಾದಂಥ ಸಹಾಯವನ್ನು ಮಾಡುತ್ತೆ. ಆಮೇಲೆ ಒಟ್ಟಾರೆಯಾಗಿ ಕಾವ್ಯದ ನಿರ್ಮಾಣಕ್ಕೆ ಏನೇನು ಬೇಕು ಎನ್ನುವುದಕ್ಕೆ ನಮ್ಮ ಕಾವ್ಯಮೀಮಾಂಸೆಯಲ್ಲಿ ರಾಜಶೇಖರ ಒಂದು ವಿವರವನ್ನು ಕೊಡುತ್ತಾನೆ. ಅದೇನಪ್ಪ ಒಂದು ಸ್ವಲ್ಪ ನೋಡೋಣ. ಸ್ವಾಸ್ಥ್ಯಂ, ಸ್ವಾಸ್ಥ್ಯಂ ಸ್ವಾಸ್ಥ್ಯಂ ಆಮೇಲೆ ಪ್ರತಿಭೆ, ಆಮೇಲೆ ಅಭ್ಯಾಸ, ಆಮೇಲೆ ಭಕ್ತಿ, ಆಮೇಲೆ ವಿದ್ವತ್ತು, ಆಮೇಲೆ ಸ್ಮೃತಿ, ಆಮೇಲೆ ಜ್ಞಾಪಕ ಶಕ್ತಿ. ಅದೇ ಸ್ಮೃತಿ ಅಂದರೆ ಜ್ಞಾಪಕ ಶಕ್ತಿ. ವಿದ್ವಾಂಸರೊಡನೆ ಮಾತುಕತೆ, ಸಂವಾದ, ಆಮೇಲೆ ಉತ್ಸಾಹ, ಇವೆಲ್ಲ ಬೇಕು ಅಂತ ಹೇಳ್ತಾನೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ವಾಸ್ಥ್ಯಂ, ಸ್ವಾಸ್ಥ್ಯಂ ಅಂದರೆ ದೇಹ ಮತ್ತು ಮನಸ್ಸುಗಳ ಆರೋಗ್ಯ. ಒಬ್ಬ ಕವಿಗೆ ಅಥವಾ ಕಲಾವಿದನಿಗೆ ಅಥವಾ ಯಾವುದೇ ಒಬ್ಬ ಸಾಧಕನಿಗೆ ದೇಹ ಮತ್ತು ಮನಸ್ಸಿನ ಆರೋಗ್ಯ ತುಂಬ ಮುಖ್ಯ. ಶರೀರಂ ಮಾಧ್ಯಂ ಖಲು ಧರ್ಮ ಸಾಧನಂ. ಯಾವುದೇ ವೃತ್ತಿ, ಪ್ರವೃತ್ತಿ, ಸಿದ್ಧಿ, ಸಾಧನೆ, ಕಾರ್ಯಚಟುವಟಿಕೆ ನಡೆಯಬೇಕಾದರೆ ಈ ಶರೀರ ಮತ್ತು ಇದರೊಳಗಿರುವ ಮನಸ್ಸಿನಿಂದಲೇ ಅದೇನಾಗಬೇಕು, ರೂಪುಗೊಳ್ಳಬೇಕು. ಅದಕ್ಕಾಗಿ ಕವಿಗೆ ಕೂಡ ಸ್ವಾಸ್ಥ್ಯ ಮುಖ್ಯ. ವಿಶೇಷವಾಗಿ ಅವನು
ದೈಹಿಕವಾದ ಸ್ವಾಸ್ಥ್ಯವನ್ನು ಹೊಂದಿರುವುದರ ಜೊತೆಗೆ ತುಂಬ ಮುಖ್ಯವಾಗಿ ಮಾನಸಿಕವಾದಂಥ ಒಂದು ಆರೋಗ್ಯವನ್ನು ಹೊಂದಿರಬೇಕು. ಅದಕ್ಕೇ ಕನ್ನಡದ ಒಬ್ಬ ಪ್ರಸಿದ್ಧ ಕಥೆಗಾರ, ಕಾದಂಬರಿಕಾರ, ಪತ್ರಕರ್ತ ಲಂಕೇಶ್ ಒಂದು ಮಾತಾಡ್ತಾರೆ, ಕವಿಗೆ ಪಂಚೇಂದ್ರಿಯಗಳ ಆರೋಗ್ಯ ತುಂಬ ಮುಖ್ಯ ಅಂತ. ಏನಪ್ಪ ಪಂಚೇಂದ್ರಿಯಗಳ ಆರೋಗ್ಯ? ಅವನ ಕಣ್ಣು, ಅದು ಕಣ್ಣು ವೈದ್ಯಕೀಯ ದೃಷ್ಟಿಯಿಂದ ಆರೋಗ್ಯವಾಗಿರಬೇಕು ಅಂತ ಅಷ್ಟೇ ಅಲ್ಲ, ಅದು ಇರಬೇಕು. ಅದರ ಜೊತೆಗೆ ನೋಡುವ ದೃಷ್ಟಿ, ಈ ಕಣ್ಣಿನಿಂದ ಅವನು ನೋಡುವಂಥ ದೃಷ್ಟಿಕೋನ, ಅಂದರೆ ಬರೀ ಕಣ್ಣು ಮಾತ್ರ ನೋಡ್ತಾ ಇರೋದಿಲ್ಲ ಜಗತ್ತನ್ನು, ಕಣ್ಣಿನ ಮೂಲಕ ನಮ್ಮ ಮನಸ್ಸು ನೋಡ್ತಾ ಇರ್ತದೆ. ಕಿವಿ ಅಷ್ಟೇ ನಾದವನ್ನು ಕೇಳ್ತಾ ಇರೋದಿಲ್ಲ, ನಮ್ಮ ಮನಸ್ಸು ಏನು ಮಾಡ್ತದೆ, ಆ ನಾದವನ್ನು ಸುಖ ದುಃಖವಾಗಿ ಆಸ್ವಾದಿಸ್ತಾ ಇರ್ತದೆ. ನಾಲಿಗೆ ರುಚಿಯನ್ನು ನೋಡುವಾಗ ನಮ್ಮ ಮನಸ್ಸು ಕೂಡ ಇದು ಒಳ್ಳೆಯದು ಕೆಟ್ಟದ್ದು ಅನ್ನುವ ಅನುಭವವನ್ನು ಕೊಡ್ತಾ ಇರ್ತದೆ. ಅದಕ್ಕೆ ಬರೀ 5 ಇಂದ್ರಿಯಗಳು ನಮಗೆ ಜ್ಞಾನವನ್ನು ಕೊಡ್ತದೆ ಅಂತಾದರೂ ಮನಸ್ಸು ಆ ಜ್ಞಾನವನ್ನು ಏನು ಮಾಡುತ್ತದೆ, ಆಸ್ವಾದಿಸುವ, ನಿಯಂತ್ರಿಸುವ, ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಕೆಲಸಗಳನ್ನು ಮಾಡ್ತಾ ಇರ್ತದೆ. ಹಾಗಾಗಿ ಕವಿಯಾದವನಿಗೆ ಒಂದು ಆರೋಗ್ಯಪೂರ್ಣವಾದಂಥ ದೇಹ ಮತ್ತು ಮನಸ್ಸು, ಇಂದ್ರಿಯಗಳ ಶುದ್ಧತೆ, ಅಂದರೆ ಪಂಚೇಂದ್ರಿಯಗಳು ಸೂಕ್ಷ್ಮವಾಗಿ ಸಂವೇದನಾಶೀಲವಾಗಿ ಇರಬೇಕು, ಅವು ಜಡಗಟ್ಟಿ ಹೋಗಬಾರ್ದು. ಜೊತೆಗೆ ಅವಕ್ಕೆ ಒಂದು ಆರೋಗ್ಯಪೂರ್ಣವಾದಂಥ ದೃಷ್ಟಿಕೋನ ಕೂಡ ಇರಬೇಕು. ನೋಡಿ, ಕಣ್ಣು ಯಾವುದೋ ಒಂದು ವಿಕೃತವಾದ ದೃಶ್ಯವನ್ನು ಕಂಡು ಸಂತೋಷ ಪಡುವಂತೆ ಇರಬಾರ್ದು, ಅದಕ್ಕೆ ಅಸಹ್ಯ ಪಡಬೇಕು ಕಣ್ಣು. ನಾವು ನೋಡಿ, ನಮ್ಮ ಹತ್ರ ಆ ದೃಶ್ಯ ನೋಡ್ಲಿಕ್ಕೆ ಆಗಲಿಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ ಅಂತ ಹೇಳ್ತೇವೆ. ಕಣ್ಣು ಸೋಲುವುದು, ಮುಚ್ಚಿಕೊಳ್ಳುವುದು ಅಂದ್ರೆ ಅರ್ಥ ಏನು? ಮನಸ್ಸು ಹೇಸು. ಒಂದು ಒಳ್ಳೆಯ ದೃಶ್ಯವನ್ನು ನೋಡುವಾಗ ಕಣ್ಣು ಅರಳುತ್ತದೆ, ಮನಸ್ಸು ಕೂಡ ಅರಳುತ್ತದೆ. ಹಾಗಾಗಿ ಪಂಚೇಂದ್ರಿಯಗಳು ಮನಸ್ಸು ಮತ್ತು ಆ ಇಂದ್ರಿಯಗಳ ಗ್ರಹಿಕೆಯನ್ನು ಏನು ಮಾಡ್ತದೆ, ಒಂದಾಗಿಸುವಂಥ ಒಂದು ವಿಶಿಷ್ಟವಾದಂಥ ನಿಲುವು ಮಾನಸಿಕ ಆರೋಗ್ಯದಲ್ಲಿ ಮತ್ತು ದೇಹದ ಆರೋಗ್ಯದ ಕೂಡುವಿಕೆಯಲ್ಲಿ ಸಂಭವಿಸುತ್ತದೆ. ದೇಹ ಮನಸ್ಸು ಇವೆರಡರ ಸ್ವಸ್ಥತೆ, ಆರೋಗ್ಯಪೂರ್ಣವಾದಂಥ ಒಂದು ಸ್ಥಿತಿ ಕವಿಗೆ ಬೇಕೇ ಬೇಕು. ಇಲ್ಲದೆ ಹೋದರೆ ಅವನು ವಿಕೃತವಾದದ್ರಲ್ಲಿ ಸುಂದರವಾದನ್ನು ಕಾಣಲಿಕ್ಕೆ ಹೊರಡಬಹುದು. ಅವನು ಕರ್ಕಶವಾದದ್ದನ್ನು ನಾದ ಅಂತ ಹೇಳ್ಬೋದು, ಅವನು ದುರ್ಗಂಧವನ್ನು ಪರಿಮಳ ಅಂತ ಹೇಳ್ಬೋದು ಕವಿ. ಎಷ್ಟು ಸಂದರ್ಭದಲ್ಲಿ ನಮ್ಮ ಮನಸ್ಸು ಅಸ್ತವ್ಯಸ್ತವಾಗಿದ್ದಾಗ ಈ ಥರದ ಏನು ವಿಕೃತವಾದಂಥ ಒಂದು ನಿಲುವಿಗೆ ನಾವು ಹೋಗ್ಬೋದು. ಒಬ್ಬ ಹುಚ್ಚನಿಗೆ ಏನಾಗ್ಬೋದು, ವಿಕೃತವಾದಂಥ ಒಂದು ಚಲುವಾಗಿ ಕಾಣಬಹುದು. ಒಬ್ಬ ಅಸ್ವಸ್ಥನಿಗೆ ಕಹಿ ಸಿಹಿಯಾಗಿ ಅನುಭವಕ್ಕೆ ಬರಬಹುದು, ಗೊತ್ತಿಲ್ಲ. ಹಾಗಾಗಿ ಮನಸ್ಸು ಮತ್ತು ಇಂದ್ರಿಯಗಳ ಸ್ವಾಸ್ಥ್ಯ ಅಥವಾ ಆರೋಗ್ಯ ಕಾವ್ಯಕ್ಕೆ ಒಂದು ಆಕರ. ನಮ್ಮ ಎಷ್ಟೋ ಕವಿಗಳು ಅದ್ಭುತ ಪ್ರತಿಭಾವಂತರಾಗಿರುತ್ತಾರೆ, ಆದರೆ ಅವರ ಮಾನಸಿಕ ಮತ್ತು ದೈಹಿಕವಾದಂಥ ಆರೋಗ್ಯ ಸರಿಯಾಗಿ ಇರೋದಿಲ್ಲ. ದೈಹಿಕವಾಗಿ ಸರಿ ಇದ್ರೂ ಕೂಡ ಅನೇಕರು ಮಾನಸಿಕವಾಗಿ ಏನಾಗಿರ್ತಾರೆ, ಅಷ್ಟೊಂದು ಆರೋಗ್ಯಪೂರ್ಣವಾದ ದೃಷ್ಟಿಕೋನವನ್ನು ಹೊಂದಿರೋದಿಲ್ಲ. ಮನಸ್ಸು ಚೆನ್ನಾಗಿದ್ದರೆ ಕವಿ ನೋಡುವಂಥ ನೋಟ ಚೆನ್ನಾಗೇ ಇರ್ತದೆ, ಆ ಮನಸ್ಥಿತಿ ಏನಾಗಿರ್ತದೆ, ಆರೋಗ್ಯಪೂರ್ಣವಾಗೇ ಇರ್ತದೆ. ಹಾಗಿದ್ದರೆ ಮಾತ್ರ ಅವನಿಗೆ ಪ್ರಕೃತಿಯಲ್ಲಿ, ಹೊರಗಿನ ಲೋಕದಲ್ಲಿ ಇರುವುದರಲ್ಲಿ ಅತ್ಯುತ್ತಮವಾದಂಥ ಚೆಲುವನ್ನು ಕಾಣಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅವನಿಗೆ ಕೆಡುಕೆ ಏನಾಗ್ಬೋದು, ಗೋಚರ ಆಗ್ಬೋದು. ಅವನ ಮನಸ್ಸು ತುಂಬ ನೇತ್ಯಾತ್ಮಕವಾಗಿದ್ದರೆ, ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ದರೆ, ಅವನ ಮನಸ್ಸು ತುಂಬ ವಿಕೃತವಾದ್ದನ್ನೇ ಯೋಚಿಸ್ತಾ ಇದ್ದರೆ ಜಗತ್ತಿನೆಲ್ಲ ವಿಕಾರವೇ ಕಾಣಬಹುದು. ಅದಕ್ಕೆ ಕವಿಗೆ ಕವಿತೆಯನ್ನು ರಚನೆ ಮಾಡುವಾಗ ಪ್ರತಿಭೆ, ವ್ಯುತ್ಪತ್ತಿ ಜೊತೆಗೆ ಸ್ವಾಸ್ಥ್ಯ ಕೂಡ ಮುಖ್ಯ ಅಂತೇಳಿ ನಮ್ಮ ಕಾವ್ಯಮೀಮಾಂಸಕರು ಹೇಳಿದ್ರು. ಪ್ರತಿಭೆ ಅದನ್ನು ಈಗಾಗಲೇ ನೋಡಿದ್ದೇವೆ. ಆಮೇಲೆ ಅಭ್ಯಾಸ. ಅಭ್ಯಾಸ ಅಂದರೆ ಏನು? ಸತತವಾದ ತನ್ನ ಪ್ರತಿಭೆಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳ
ಮನನ ಅಥವಾ ಅಭ್ಯಾಸ. ಅದನ್ನು ಕುರಿತು ಅವನು ಏನಿರಬೇಕು, ನಿರಂತರವಾಗಿ ಚಿಂತನ ಮಂಥನ ಮಾಡ್ತಾ ಇರಬೇಕು. ಅಭ್ಯಾಸ ಅಂತಂದರೆ ಅದರ ಕುರಿತು ಯೋಚಿಸ್ತಾ ಇರಬೇಕು. ಓದುವಿಕೆ, ಕೇಳೋದು. ಈಗ ಕವಿ ಕಾವ್ಯ ಬರೀತಾನೆ ಅಂತಾದರೆ ಬೇರೆ ಬೇರೆ ತನ್ನ ಕಾಲದ, ಹಿಂದಿನ ಕಾಲದ, ತನ್ನ ಭಾಷೆಯ, ಇತರ ಭಾಷೆಯ, ಜಗತ್ತಿನ ಶ್ರೇಷ್ಠವಾದ ಕವಿಗಳ ಕಾವ್ಯದ ಕುರಿತಾದಂಥ ಓದು, ಅಭ್ಯಾಸ ಅವನಿಗೆ ಇರಬೇಕು. ಪರಂಪರೆಯ ಒಂದು ಜ್ಞಾನ. ಪರಂಪರೆಯ ಜ್ಞಾನ ಯಾಕೆ ಬೇಕು ಕವಿಗೆ, ಅಭ್ಯಾಸ ಯಾಕೆ ಬೇಕು ಕೇಳಿದ್ರೆ, ತಾನು ಏನನ್ನ ಇದಕ್ಕಿಂತ ಹೊರತಾಗಿ ಯೋಚಿಸಬೇಕು, ಬರೆಯಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ. ಈಗಾಗಲೇ ಪೂರ್ವ ಕವಿಗಳು, ಪೂರ್ವ ಬರಹಗಾರರು ಈ ಜಗತ್ತನ್ನೇ ಕಂಡಿದ್ದಾರೆ. ನನಗೆ ಅದಕ್ಕಿಂತ ಭಿನ್ನವಾಗಿ ಕಾಣಲಿಕ್ಕೆ ಸಾಧ್ಯನ? ಪರಂಪರೆಯನ್ನು ನಾವು ಅನುಕರಣೆಗಾಗಿ ಅಭ್ಯಾಸ ಮಾಡಬೇಕು, ಹಿಂದೆ ಯಾರು ಹೇಗೆ ಬರೆದ್ರು ಹಾಗೆ ಬರೀಲಿಕ್ಕೆ ಅಭ್ಯಾಸ ಮಾಡಬೇಕು ಅಂತ ಅಲ್ಲ. ಅದರಿಂದ ಭಿನ್ನವಾಗಿ ನಿಲ್ಲಲಿಕ್ಕೆ, ಯೋಚಿಸಲಿಕ್ಕೆ ನನಗೇನು ಬೇಕು? ಪರಂಪರೆಯ ಜ್ಞಾನ ಬೇಕು. ನಾನು ಇನ್ನೂ ಹೊಸತನ್ನು ಹೇಳಲಿಕ್ಕೆ ಹೇಗೆ ಯೋಚಿಸಬೇಕು? ಪ್ರತಿಭೆ ಅದನ್ನು ಕೆಲಸವನ್ನು ಮಾಡುತ್ತದೆ. ಅಭ್ಯಾಸ ಏನು ಮಾಡ್ತದೆ? ಈಗಾಗಲೇ ಇರುವ ಪೂರ್ವ ದೃಷ್ಟಿಕೋನದ ಅರಿವನ್ನು ನಮಗೆ ತಂದುಕೊಡುತ್ತದೆ. ಹಿಂದಿನ ಪ್ರತಿಭಾವಂತರು ಜಗತ್ತನ್ನು ಹೇಗೆ ನೋಡಿದ್ರು ಅನ್ನುವ ಅರಿವು ಬಂದರೆ ಅದಕ್ಕಿಂತ ಭಿನ್ನವಾದಂಥ ಒಂದು ಸೃಜನಶೀಲವಾದಂಥ ಆಲೋಚನಾ ಕ್ರಮ ನನ್ನ ಪ್ರತಿಭೆ ನನಗೇನು ಮಾಡ್ತದೆ? ಕಲಿಸಿಕೊಡ್ತದೆ. ಹೀಗೂ ನೋಡ್ಬೋದು, ಇದಕ್ಕಿಂತ ಭಿನ್ನವಾಗಿ ನೋಡ್ಬೋದು, ಬೇರೆಯ ದೃಷ್ಟಿಕೋನದಿಂದ ನೋಡ್ಬೋದು ಎನ್ನುವಂಥ ಒಂದು ಹೊಳಹು ನಮಗೆ ಅಕ್ಕೇನು ಹೇಳೋದು. ನವನವೋನ್ಮೇಷ ಶಾಲಿನಿಯಾದಂಥ ಹೊಳವು ಬರಬೇಕು ಅಂತಂದರೆ ಯಾವುದು ನವ, ಯಾವುದು ನವ ಅಲ್ಲ ಎನ್ನುವಂಥ ಒಂದು ಅಭ್ಯಾಸದಿಂದ ಏನು ಅರಿತುಕೊಂಡಂಥ ಒಂದು ಮನಸ್ಥಿತಿ ಅವನದಾಗಿರಬೇಕು. ಅದಿಲ್ಲದೇ ಇದ್ದರೆ ಅವನಿಗೆ ತಾನು ಕಂಡಿದ್ದೆಲ್ಲ ಹೊಸತು, ಇದುವರೆಗೆ ಯಾರೂ ಹೇಳದೇ ಇದ್ದದ್ದು ಅನ್ನುವಂಥ ಒಂದು ಭ್ರಮಾತ್ಮಕವಾದಂಥ ಸ್ಥಿತಿ ಉಂಟಾಗಬಹುದು. ಅದಕ್ಕಾಗಿಯೇ ಅವರಿಗೆ ಆ ಕ್ಷೇತ್ರದ, ಆಯಾ ಕ್ಷೇತ್ರದ, ಎಲ್ಲ ಕ್ಷೇತ್ರಗಳ ಅರಿವಿರಬೇಕು. ಅದರಲ್ಲಿಯೂ ತಾನು ಆಯ್ಕೆ ಮಾಡಿಕೊಂಡ ಕಾವ್ಯ ಕ್ಷೇತ್ರ, ಸಾಹಿತ್ಯದ ಯಾವುದೊಂದು ಪ್ರಕಾರ, ಕಥೆ ಆದರೆ ಕಥೆ, ಕಾದಂಬರಿ ಆದರೆ ಕಾದಂಬರಿ, ಕವಿತೆ ಆದರೆ ಕವಿತೆ, ನಾಟಕ ಆದರೆ ನಾಟಕ, ಅದರ ಆಳವಾದ ಅಭ್ಯಾಸ ಇರಬೇಕು. ಅಭ್ಯಾಸ ಅವನಿಗೆ ಏನು ಮಾಡ್ತದೆ? ತನ್ನ ಯೋಚನೆಯನ್ನು ತಾನು ಕಡೆದು ನಿಲ್ಲಿಸುವ ಕಲಾಕೃತಿಯನ್ನು ಅಥವಾ ಸಾಹಿತ್ಯ ಕೃತಿಯನ್ನು ಇನ್ನಷ್ಟು ನಿಖರವಾಗಿ, ಕಲಾತ್ಮಕವಾಗಿ ಕಟ್ಟಿಕೊಡಲಿಕ್ಕೆ ಅವನಿಗೆ ನೆರವನ್ನು ಕೊಡುತ್ತದೆ. ಯಾವುದು ಬೇಕು, ಯಾವುದು ಬೇಡ, ಯಾವ ಕೃತಿ ಯಾಕೆ ಸಕ್ಸಸ್ ಆಯಿತು, ಯಾಕೆ ಆಗಲಿಲ್ಲ, ಇದು ಅವನಿಗೆ ಓದಿನಿಂದ, ಅಭ್ಯಾಸದಿಂದ, ಪರಂಪರೆಯ ಜ್ಞಾನದಿಂದ ಏನಾಗ್ತದೆ? ತಿಳಿತಾ ಹೋಗ್ತದೆ. ಅದಕ್ಕಾಗಿ ಅದು ಮುಖ್ಯ ಅಂತೇಳಿ ನಮ್ಮವರು ಕವಿತೆ ಆಕಾರದಲ್ಲಿ ಸೇರಿಸಿದರು. ಆಮೇಲೆ ಭಕ್ತಿ, ಅದೇ ಅಭ್ಯಾಸ ಮಾಡಲಿಕ್ಕೆ ಏನು ಬೇಕು? ಶ್ರದ್ಧೆ ಬೇಕು, ಭಕ್ತಿ ಬೇಕು. ಆ ವಿಷಯದಲ್ಲಿ ಅವನಿಗೆ ಇಂಟ್ರೆಸ್ಟ್ ಇರಬೇಕು. ಲೋಕದ ಖ್ಯಾತಿ ಸಿಗ್ತದೆ, ಪ್ರಸಿದ್ಧಿ ಸಿಗ್ತದೆ, ಎಲ್ಲರೂ ಬರೀತಾರೆ, ನಾನು ಬರೀಬೇಕು ಅನ್ನುವ ಸಾಮಾನ್ಯವಾದಂಥ ಒಂದು ಮನಸ್ಥಿತಿ ಇದ್ದರೆ ಸಾಲದು. ಅದರಲ್ಲಿ ಅವನಿಗೆ ನಿರಂತರವಾಗಿರಬೇಕು, ಅಭಿರುಚಿ ಬೇಕು. ಅಭಿರುಚಿ ಅಭಿಕ್ಷಮತೆಗೆ ಮೂಲ. ನಮ್ಗೆ ಯಾವುದರ ಬಗ್ಗೆ ತೀವ್ರವಾದಂಥ ಅಭಿರುಚಿ ಇರ್ತದೋ ಅದರಲ್ಲಿ ಆಮೇಲೆ ತನ್ನಿಂತಾನೇ ಏನಾಗ್ತದೆ? ಅಭಿಕ್ಷಮತೆ ಅಂದರೆ ವಿಶಿಷ್ಟವಾದಂಥ ಒಂದು ಸಾಮರ್ಥ್ಯ ನಮಗೆ ಅದರಲ್ಲಿ ಪ್ರಾಪ್ತ ಆಗ್ತಾ ಹೋಗ್ತದೆ. ಅಭಿರುಚಿ ನಮಗೆ ಆ ಕ್ಷೇತ್ರದಲ್ಲಿ ಇನ್ನೂ ಮುಂದಕ್ಕೆ ಹೋಗಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾ ಹೋಗ್ತದೆ. ಏನಾದರೂ ಸಾಧನೆ ಮಾಡಲಿಕ್ಕೆ ಅದೇನಾಗ್ತದೆ? ಒಂದು ಸ್ಫೂರ್ತಿ ಆಗ್ತದೆ. ಅದಿಲ್ಲೇ ಇದ್ದರೆ ತನ್ನಿಂತಾನೇ ಮಹೋನ್ನತವಾದನ್ನು ಸೃಷ್ಟಿಸಲಿಕ್ಕೆ ಯಾವ ಕ್ಷೇತ್ರದ ಯಾವ ಸಾಧಕನಿಗೂ ಸಾಧ್ಯ ಇಲ್ಲ. ಅಭ್ಯಾಸ ಮಾಡಲಿಕ್ಕೂ ಬೇಕು ಅಭಿರುಚಿ. ಆಮೇಲೆ ಅದರಲ್ಲಿ ನಿರಂತರವಾಗಿ ತೊಡಗಿಕೊಳ್ಳಿಕ್ಕೂ ಕೂಡ ಶ್ರದ್ಧೆ ಬೇಕು. ಒಬ್ಬ ಕವಿ ತನ್ನ ಜೀವನ ಪೂರ್ತಿ ಕಾವ್ಯ ಯಾತ್ರೆಯಲ್ಲಿ ಮುಂದುವರೆದಿದ್ದಾನಂತಂದರೆ ಅದರ ಬಗ್ಗೆ ಅವನಿಗಿರುವಂಥ ಅಭಿರುಚಿ ಅದೆಷ್ಟು ಗಾಢವಾದದ್ದು, ಅದರಲ್ಲಿ ಭಕ್ತಿ ಎಷ್ಟಿದೆ ಅವನಿಗೆ. ಭಕ್ತಿ ಅಂದರೆ ಅದರಲ್ಲಿ ತನ್ನ ಮೈ ಮನಸ್ಸನ್ನು ಏನು ತಾದಾತ್ಮ್ಯ ಮನೋಭಾವದಿಂದ ತೊಡಗಿಸಿಕೊಳ್ಳುವಂಥ ಒಂದು ರೀತಿ,
ಅದು ಅವನಿಗೆ ಬೇಕು. ಕವಿಯಾದವನಿಗೆ ತನ್ನ ಕಾವ್ಯ ಕ್ಷೇತ್ರದ ಕುರಿತಾದಂಥ ಶ್ರದ್ಧೆ, ಭಕ್ತಿಗೆ ನಾವು ಏಕಾಗ್ರತೆ ಎನ್ನುವಂಥ ಅರ್ಥವನ್ನು ಕೊಡ್ತೇವೆ. ಮನಸ್ಸು ಧ್ಯಾನಸ್ಥ ನೆಲೆಗೆ ಹೋದಾಗ ಏಕಾಗ್ರತೆಗೆ ಪ್ರತಿಭೆ ಬಗ್ಗೆ ಹೇಳುವಾಗ ಹೇಳ್ತೇನೆ, ಋಷಿ ಅಲ್ಲದೆ ಇದ್ದವನು ಕವಿಯಾಗಲಾರ. ಋಷಿಗೆ ದಿವ್ಯ ಜ್ಞಾನ ಹೇಗೆ ಪ್ರಾಪ್ತ ಆಗ್ತದೆ? ತುಂಬ ಅಂತರ್ಮುಖಿಯಾಗಿ ಧ್ಯಾನಶೀಲನಾಗಿ ತನ್ಮಯತೆಯಿಂದ ಹುಡುಕಾಟವನ್ನು ಅವನ ಅಂತರಂಗ ನಡೆಸ್ತಾ ಇರೋದ್ರಿಂದ ಕವಿಗೆ ಕೂಡ ಅಂಥ ಒಂದು ಭಕ್ತಿ ತನ್ನ ಕ್ಷೇತ್ರದಲ್ಲಿ, ತಾನು ಆಯ್ಕೆ ಮಾಡಿಕೊಂಡಂಥ ಕಾವ್ಯದ ಕ್ಷೇತ್ರದಲ್ಲಿ ಇರಬೇಕು. ಇದ್ದರೆ ಅವನಿಗೇನಾಗ್ತದೆ, ಅದರಲ್ಲಿ ವಿಶಿಷ್ಟವಾದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ವಿದ್ವತ್, ಇದನ್ನೇ ಬಹುಜ್ಞತೆ ಅಥವಾ ವ್ಯುತ್ಪತ್ತಿ ಅನ್ನುವ ನೆಲೆಯಲ್ಲಿಯೂ ನಾವು ನೋಡಿದ್ದೇವೆ. ಆ ಕ್ಷೇತ್ರದಲ್ಲಿ ಅವನಿಗೆ ಪಾಂಡಿತ್ಯ ಕೂಡ ಬೇಕು. ಯಾಕೆಂದರೆ ತಾನು ಕಟ್ಟಲಿಕ್ಕೆ ಹೊರಟಂಥ ಯಾವುದೋ ಒಂದು ವಿಷಯದ ಸಂಗತಿಯ ಕುರಿತಾದಂಥ ಕಾವ್ಯದಲ್ಲಿ ಅಥವಾ ಸಾಹಿತ್ಯದ ಕೃತಿಗಳಲ್ಲಿ ವಿವರಗಳು ದಟ್ಟ ಆಗಲಿಕ್ಕೆ, ಅದರ ವಿವರಗಳನ್ನು ಅವನು ಎಲ್ಲರೂ ತಲೆತೂಗಿ ಮೆಚ್ಚುವಂತೆ ಮಾಡಲಿಕ್ಕೆ ಅವನಿಗೆ ತಾನು ಚಿತ್ರಿಸುವಂಥ ಚಿತ್ರಣದ ಅಥವಾ ಆ ವಸ್ತುವಿನ ವಿಷಯದ ಸಂಗತಿಗಳ ಕುರಿತು ಏನಿರಬೇಕು, ಇತರರಿಗಿಂತ ಮಿಗಿಲಾದಂಥ ಒಂದು ಪಾಂಡಿತ್ಯ ಇರಬೇಕು. ಕೆಲವು ಸಾರಿ ಪಾಂಡಿತ್ಯ ಅತಿಯಾದಾಗ, ಪ್ರತಿಭೆಗಿಂತ ಪಾಂಡಿತ್ಯದ ಕೈಯೇ ಮೇಲಾದಾಗ ಅದು ಶಾಸ್ತ್ರ ಆಗ್ತದೆ, ಶುಷ್ಕ ಆಗ್ತದೆ, ಪಾಂಡಿತ್ಯ ಪ್ರದರ್ಶನ ಆಗ್ತದೆ ಅನ್ನುವಂಥ ಆರೋಪ ಕೂಡ ಇದೆ. ಆದರೆ ಒಬ್ಬ ಪ್ರತಿಭಾಪೂರ್ಣ ಕವಿ ಅಥವಾ ವ್ಯಕ್ತಿ ಪಾಂಡಿತ್ಯವನ್ನು ಏನು ಮಾಡ್ತಾನೆ, ಸಮತೂಗಿಸಿಕೊಂಡು ತನ್ನ ಪ್ರತಿಭಾ ವ್ಯಾಪಾರವನ್ನು ಮುನ್ನಡೆಸ್ತಾನೆ. ಪ್ರತಿಭೆಯ ಕೊರತೆ ಇದ್ದಂಥ ವ್ಯಕ್ತಿಯಲ್ಲಿ ಪಾಂಡಿತ್ಯದ ಮೇಲಾಟ ನಡೆದು ಕಾವ್ಯ ಏನಾಗ್ಬೋದು, ನೀರಸ ಆಗ್ಬೋದು. ಅವನ ಸಂವೇದನಾಶೀಲತೆಗಿಂತ ಬುದ್ಧಿಮತ್ತೆ, ಪಾಂಡಿತ್ಯದ ಗುಣಗಳು ಜಾಸ್ತಿಯಾಗಿ ಪ್ರತಿಭೆ ಸೊರಗಬಹುದು. ಪ್ರತಿಭೆ ದುರ್ಬಲವಾಗಿದ್ದವರಲ್ಲಿ. ಆದರೆ ಪ್ರತಿಭೆ ತೀವ್ರವಾಗಿದ್ದಾಗ ಅದರ ಜೊತೆಗೆ ಅಭ್ಯಾಸ, ಭಕ್ತಿ, ವಿದ್ವತ್ತು ಇವೆಲ್ಲ ಸೇರಿಕೊಂಡ್ರೆ ಆ ಪ್ರತಿಭೆ ಏನಾಗ್ತದೆ, ಇನ್ನಷ್ಟು ಹೊಳಪನ್ನು ಅದು ಪಡೆದುಕೊಳ್ಳುತ್ತದೆ. ಹಾಗಾಗಿ ಕವಿತೆಗೆ ವಿದ್ವತ್ತು ಕೂಡ ಬಹಳ ಮುಖ್ಯವಾದದ್ದು. ಆಮೇಲೆ ಸ್ಮೃತಿ ಅಥವಾ ನೆನಪು, ಅಗಾಧವಾದ ನೆನಪಿನ ಶಕ್ತಿ. ಕವಿತೆ ವರ್ತಮಾನದಲ್ಲಿ ನಾವು ಏನನ್ನೋ ನೋಡ್ತಾ ಅಥವಾ ನಮ್ಮ ಇಂದ್ರಿಯಗಳು ಗ್ರಹಿಸ್ತಾ ಆ ಕ್ಷಣ ಹುಟ್ಟುವಂಥ ಏನಲ್ಲ ಸಂಗತಿ ಅಲ್ಲ. ಕವಿ ಬಾಲ್ಯದಿಂದ ತನ್ನ ಜೀವನದ ಉದ್ದಕ್ಕೂ ಅನೇಕ ಸಂಗತಿಗಳನ್ನು ನೋಡ್ತಾ ಇರ್ತಾನೆ. ಅದು ಅವನ ಮನಸ್ಸಿನಲ್ಲಿ ಏನಾಗಿರುತ್ತೆ, ಸ್ಮೃತಿಯಾಗಿ, ನೆನಪಾಗಿ ಗಟ್ಟಿಯಾಗಿರ್ತದೆ. ಅದು ಯಾವುದೋ ಒಂದು ಕಾರ್ಯಕಾರಣ ಸಂದರ್ಭದಲ್ಲಿ ಏನಾಗ್ಬೋದು, ಪುನಃ ಬೇರೊಂದು ರೂಪವನ್ನು ತಾಳಿ ಪ್ರತಿಭೆಯ ಸ್ಪರ್ಶದಿಂದ ಹೊರಗೆ ಬರ್ತದೆ. ಹಾಗೆ ಹೊರಗೆ ಬರುವಾಗ ತನ್ನ ಇಂದ್ರಿಯಗಳಿಂದ ಗ್ರಹಿಸಿದಂಥ, ಯಾವುದೋ ಕಾಲಘಟ್ಟದಲ್ಲಿ ಗ್ರಹಿಸಿದಂಥ ಸಂಗತಿಯ ನೆನಪು ಅವನಿಗೆ ಏನಾಗಿರಬೇಕು, ಕೈ ಕೊಡಬಾರದು. ಸಾಮಾನ್ಯವಾಗಿ ನೋಡಿ, ನಾವು ಬಹುತೇಕ ಕವಿಗಳು ತಮ್ಮ ಬಾಲ್ಯದ ಬಗ್ಗೆ 30-40 ವರ್ಷಗಳ ನಂತರ ಪ್ರಬುದ್ಧ ಬರವಣಿಗೆ ಶುರು ಮಾಡಿದಂಥ ಎಷ್ಟೋ ಕವಿಗಳು ತಮ್ಮ ಬಾಲ್ಯದ ನೆನಪುಗಳನ್ನು ತುಂಬ ಜೀವಂತವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಸೂಕ್ಷ್ಮ ವಿವರಗಳು ಕೂಡ ಇರ್ತದೆ ಅದರಲ್ಲಿ. ಅದೇ ಸಾಧ್ಯ ಕೇಳಿದ್ರೆ ಅನುಭವಿಸಿದ ಆ ಕ್ಷಣಗಳನ್ನು ಅವ್ರು ಏನು ಮಾಡಿರ್ತಾರೆ, ಹಸಿ ನೆನಪಾಗಿ ತಮ್ಮ ಎದೆಯಾಳದಲ್ಲಿ, ಅಂತರಾಳದಲ್ಲಿ ಇಟ್ಕೊಂಡಿರ್ತಾರೆ. ಅದು ಈಗೇನಾಗ್ತದೆ, ರೀಕಾಲ್, ಪುನಃ ಅದು ನೆನಪಿಗೆ, ಅರಿವಿಗೆ, ಸ್ಮರಣೆಗೆ ಬರ್ತಾ ಹೋಗ್ತದೆ. ಹಾಗಾಗಿ ಕವಿಗೆ ಶ್ರೇಷ್ಠವಾದ, ಸೂಕ್ಷ್ಮವಾದ, ತಾನು ನೋಡಿದಂಥ ಲೋಕದ ಸಂಗತಿಗಳ ಅಪರೂಪದ ದೃಶ್ಯಗಳನ್ನು, ಚಿತ್ರಣವನ್ನು, ಸಂಗತಿಗಳನ್ನು ತುಂಬ ಅದರ ಮೊನಚು ಹಾಳಾಗದಂತೆ ಕಾಯ್ದುಕೊಳ್ಳುವಂಥ ಒಂದು ಧಾರಣಾ ಶಕ್ತಿ, ಸ್ಮೃತಿ, ನೆನಪು ಅವನಿಗೆ ಬೇಕು. ಆಮೇಲೆ ವಿದ್ವಾಂಸರೊಡನೆ ಸಂವಾದ, ವೃದ್ಧ ಸೇವಾನುರಾಗಂ ಅನ್ನುವಂಥ ಮಾತು ಇದೆ. ವೃದ್ಧರಂದರೆ
ಆ ವಿಷಯದಲ್ಲಿ ವಿಕಾಸ ಹೊಂದಿದವರು, ಬರೀ ಮುದುಕರು ಅಂತಲ್ಲ, ಜ್ಞಾನಿಗಳು, ವೃದ್ಧ, ವಯೋವೃದ್ಧ, ಜ್ಞಾನವೃದ್ಧ ಅಂತೆಲ್ಲ ಹೇಳ್ತೇವಲ್ಲ, ವಿಕಾಸ ಹೊಂದಿದ ಆ ಕ್ಷೇತ್ರದಲ್ಲಿ ವೃದ್ಧರು ಯಾಕೆ ಬೇಕು ಕೇಳಿದ್ರೆ ಅವರಿಗೆ ಅನುಭವ ಇರ್ತದೆ. ನೀವೊಂದು ಗ್ರಂಥವನ್ನು ಓದಿದರೆ ಅವರು ಆ ಗ್ರಂಥಕ್ಕೆ ಬೇಕಾದ ಸಂಗತಿಗಳನ್ನಷ್ಟೇ ಅದರಲ್ಲಿ ಏನು ಮಾಡಿರ್ತಾರೆ, ಬರೆದಿರ್ತಾರೆ, ಜೋಡಿಸಿರ್ತಾರೆ. ಆದರೆ ಅನೇಕ ಗ್ರಂಥಗಳನ್ನು ಬರೆದಂಥ ಒಬ್ಬ ಹಿರಿಯ ಸಾಹಿತ್ಯ ಒಡನಾಟವೇ ಒಬ್ಬ ಕವಿಗೆ ಇದ್ದರೆ ಅವನ ನಿತ್ಯ ಜೀವನ, ಅವನ ನೆನಪುಗಳು, ಅವನು ಕಾವ್ಯದ ಬಗ್ಗೆ, ಬರವಣಿಗೆ ಬಗ್ಗೆ, ತನ್ನ ಅನುಭವದ ಬಗ್ಗೆ ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಆಡುವಂಥ ಮಾತುಗಳು, ಅವನ ನಡೆನುಡಿ, ನಿತ್ಯದ ಜೀವನದ ಓಡಾಟಗಳು, ಸಂದರ್ಭಗಳು, ಅವನು ಅದನ್ನು ಗ್ರಹಿಸುವಂಥ ರೀತಿ, ಇವೆಲ್ಲ ನಮಗೇನಾಗ್ತದೆ ಅವರ ಒಡನಾಟದಿಂದ ಸಾಧ್ಯ. ಅದಕ್ಕಾಗಿಯೇ ಪುರಂದರದಾಸರು ಒಂದು ಕಡೆ ಹೇಳುತ್ತಾರೆ ಒಂದು ಕೀರ್ತನೆಯಲ್ಲಿ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ಸತ್ಯವಂತರು, ಭಕ್ತರು, ಒಳ್ಳೆಯ ವ್ಯಕ್ತಿಗಳು, ಅವರ ಒಡನಾಟ ಇರಲಿ. ಅವಾಗ ಏನಾಗುತ್ತೆ, ನಮಗೂ ಕೂಡ ಅದರಿಂದ ಪ್ರೇರಣೆ ದೊರಕುತ್ತದೆ. ಒಬ್ಬ ದೊಡ್ಡ ಬರಹಗಾರ, ಒಬ್ಬ ಒಳ್ಳೆಯ ಕವಿ, ಸಂವೇದನಾಶೀಲ ಒಬ್ಬ ಲೇಖಕ, ಇವನು ನಮ್ಮ ಜೊತೆಗೆ, ಅವ್ರ ಜೊತೆಗೆ ನಾವೊಂದು 5-10 ಅಥವಾ ಸುದೀರ್ಘ ಕಾಲನ ಬದುಕಿಬಿಟ್ರೆ, ಅವ್ರ ಜೊತೆಗೆ ದಿನನಿತ್ಯ ಅವರನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಅವಲೋಕನ ಮಾಡ್ತಾ ಇದ್ದುಬಿಟ್ರೆ ಅದರಿಂದಲೇ ಸಿಗುವಂಥ ಪಾಠ ಭಾಳ ದೊಡ್ಡದು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಇದು ಭಾಳ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತದೆ. ಅದಕ್ಕಾಗಿ ನೋಡಿ, ನಮ್ಮ ಗುರುಕುಲ ವ್ಯವಸ್ಥೆಯಲ್ಲಿ ಗುರುಕುಲಕ್ಕೆ ಹೋಗಿ ಮಕ್ಕಳು ಏನು ಮಾಡ್ತಾ ಇದ್ರು, ಗುರುವಿನ ಜೊತೆಗೇ ಕಳೀತಾ ಇದ್ರು. ಬರೀ ಪಾಠ ಪ್ರವಚನ ಆಗುವ ವೇಳೆಗೆ ಮಾತ್ರ ಅಲ್ಲ, ಅವನ ಜೊತೆಗೆ ಊಟ, ವಸತಿ, ಅವನೊಂದಿಗೆ ಓಡಾಟ, ಭಿಕ್ಷಾಟನೆ, ಅವನ ಜೀವನದ ಎಲ್ಲ ನಿತ್ಯದ ಚಟುವಟಿಕೆಗಳಲ್ಲಿ ಅವರಿಗೆ ಸಿಗುವಂಥ ಅನುಭವ, ಅವನು ತಾನು ಕಂಡಿದ್ದನ್ನು ತರಗತಿಯ ಆಚೆಗೂ ಅನೌಪಚಾರಿಕವಾದ ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ಸೂಕ್ತವಾಗಿ ಹೇಳುವಂಥ ರೀತಿ, ಅದನ್ನು ಕೇಳಿದ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇತ್ತು, ಅರಿವು ಹೆಚ್ಚುತ್ತಾ ಇತ್ತು. ಕಾವ್ಯ ಕೂಡ ಇದಕ್ಕಿಂತ ಬೇರೆ ರೀತಿಯಲ್ಲಿ ಯೋಚಿಸಬೇಕಾಗಿಲ್ಲ. ಸುಮ್ಮನೆ ಪುಸ್ತಕದಿಂದ ಏನೋ ಓದ್ತೇವೆ, ತಿಳ್ಕೊಳ್ತೇವೆ, ಕಾವ್ಯಮೀಮಾಂಸೆಯನ್ನು ಓದ್ಕೊಂಡು ಕವಿತೆಯನ್ನು ಬರೀತೇವೆ, ಅದಕ್ಕಿಂತ ಅದು ಒಂದು ಮಾರ್ಗ. ಅದರ ಆಚೆಗೆ ಒಬ್ಬ ಒಳ್ಳೆಯ ಕವಿಯ ನಿತ್ಯದ ಬದುಕನ್ನು, ಬರವಣಿಗೆಯನ್ನು ನೀವು ಹತ್ತಿರದಿಂದ ನೋಡಿದವರಾಗಿದ್ದರೆ, ನೀವು ನೋಡಿದ ಪರಿಸರದಲ್ಲೇ ಅವರು ಬದುಕಿರ್ತಾರೆ. ಅವರು ಹೇಗೆ ನೋಡುವುದು, ಅವ್ರು ನಮ್ಮ ಜೊತೆಗೆ ಅದನ್ನು ನೋಡಿದಾಗ ಆಡಿದ ಮಾತುಗಳೇನು, ಅವರ ದೃಷ್ಟಿಕೋನ ಏನಿತ್ತು, ಅಂತರಂಗದ ಭಾವನೆಗಳು ಏನಿತ್ತು, ಇದೆಲ್ಲವನ್ನು ನಮ್ಗೆ ಏನು ಮಾಡಲಿಕ್ಕಾಗ್ತದೆ, ಸೂಕ್ಷ್ಮವಾಗಿ, ಅಂದರೆ ಒಬ್ಬ ವ್ಯಕ್ತಿಯ ಒಡನಾಟದಿಂದ ಸಿಗುವಂಥ ಅನುಭವ ಇದೆಯಲ್ಲ, ಅದು ಹೆಚ್ಚು ಜೀವಂತವಾಗುತ್ತೆ. ಅದಕ್ಕಾಗಿಯೇ ಕಾವ್ಯಮೀಮಾಂಸೆಯಲ್ಲಿ ಕೂಡ ವೃದ್ಧ ಸೇವಾನುರಾಗಂ, ಅವರ ಸೇವೆ ಮಾಡಬೇಕು ಅಂದರೆ ಅವ್ರ ಜೊತೆಗಿರಬೇಕು, ಅವರಿಗೆ ವಿಧೇಯರಾಗಿ ಅವ್ರ ಜೊತೆಗೆ ಅವರ ಪ್ರೀತಿಯನ್ನು ಗಳಿಸಿ, ಅವರು ಹೇಳಿದಂಥ ಕೆಲವು ಅನುಭವಜನ್ಯವಾದಂಥ ಸಂಗತಿಗಳನ್ನು, ಸತ್ಯವನ್ನು ನಾವೇನು ಮಾಡಬೇಕು, ಪಡ್ಕೋಬೇಕು. ಈಗಲೂ ಕೂಡ ಹಿಂದೂಸ್ತಾನಿ ಸಂಗೀತದಂಥ ಕ್ಷೇತ್ರದಲ್ಲಿ ಗುರು ಶಿಷ್ಯರ ಸಂಬಂಧ ಹೀಗೆ ಇದೆ. ಬಹಳ ದೊಡ್ಡ ಗಾಯಕ ವಿದ್ಯಾರ್ಥಿಗಳಿಗೆ ಕ್ಲಾಸ್ ರೂಮ್ನಲ್ಲಿ ಕಲಿಸುವುದಕ್ಕಿಂತ ಏನು ಮಾಡ್ತಾನೆ, ಬೇರೆ ಬೇರೆ ಸಂದರ್ಭದಲ್ಲಿ ತನ್ನ ಕಾರ್ಯಕ್ರಮಗಳಲ್ಲಿ, ತನ್ನ ನಿತ್ಯ ಜೀವನದ ಅನೇಕ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಮಯ ಬಂದಾಗ, ಸ್ಫೂರ್ತಿ ಬಂದಾಗ, ಯೋಗ್ಯ ಕಾಲ ಬಂದಾಗ ಹೇಳಿಕೊಡುವ ಸಂದರ್ಭ ಬಹಳ ಮುಖ್ಯವಾದ್ದು. ಅದಕ್ಕಾಗಿ ಕಲೆ ಯಾವಾಗಲೂ ಹೇಳಿಕೊಡುವ ಅಥವಾ ಅದರಲ್ಲಿ ಅನುಭವ ಪಟ್ಟವನ ಏನು ಬರಬೇಕು, ಮನಸ್ಸು ಅರಳದಾಗ ಅದು ಇನ್ನೊಬ್ಬರಿಗೆ ಏನಾಗ್ತದೆ, ಹೇಳಲ್ಪಡ್ತದೆ. ಯಾವ್ಯಾವುದೋ ಒಂದು ನಿರ್ಬಂಧಿತವಾದಂಥ ಪರಿಸರದಲ್ಲಿ ಕವಿ ತನ್ನ ಕಾವ್ಯದ ಬಗ್ಗೆ ಮಾತನಾಡೋದಿಲ್ಲ. ಯಾವುದೊಂದು ಸಂದರ್ಭದಲ್ಲಿ ಅವನಿಗೆ ಅವನಿಗೊಂದು ಮನಸ್ಸು ಬರಬೇಕು. ಆವಾಗ ನಿತ್ಯ ಒಡನಾಟ ಇದ್ದರೆ ಮಾತ್ರ ಆ ಒಡನಾಟದಿಂದ ಅವರ ಅನುಭವ ಏನಾಗ್ತದೆ, ಕಿರಿಯ ಬರಹಗಾರರ ಮೇಲೆ ಆಗ್ತದೆ ಅಂತ. ಆಮೇಲೆ ಉತ್ಸಾಹ, ಎಲ್ಲದಕ್ಕೂ ಬೇಕು. ನಮ್ಮಲ್ಲಿ ಸ್ಫೂರ್ತಿ ಅಂತ ಹೇಳ್ತಾರೆ. ಸ್ಫೂರ್ತಿ ಬಗ್ಗೆ ಒಂದು ದೊಡ್ಡ ಸಿದ್ಧಾಂತನೇ ಇದೆ. ಕಾವ್ಯ ಬರೀ ಕಟ್ಟಲಿಕ್ಕೆ ಅಥವಾ ಯಾವುದೇ ಒಂದು ಸೃಜನಾತ್ಮಕವಾದಂಥ ಕೆಲಸ ಆಗಬೇಕಿದ್ರೆ ಆ ವ್ಯಕ್ತಿಗೇನು ಬೇಕು, ಜೀವನೋತ್ಸಾಹ ಬೇಕು. ಹಾಗಾಗಿ
ಕವಿ ಕಲಾವಿದರನ್ನು ಜೀವನ್ಮುಖಿಯಾದಂಥ ಒಂದು ಮನೋಭಾವವುಳ್ಳವರು ಅಂತೇಳಿ ಜಗತ್ತು ಕರೆಯುತ್ತದೆ. ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಯಾರಿಗೆ ಬೇಕು, ಈ ಥರದ ತನ್ನ ಬಗ್ಗೆ, ಜಗತ್ತಿನ ಬಗ್ಗೆ, ಸುತ್ತಲಿನ ಬಗ್ಗೆ, ಲೋಕದ ಅನೇಕ ವಿದ್ಯಮಾನಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ, ನಿರುತ್ಸಾಹ ಇರುವಂಥ ಒಂದು ನಿರ್ಭಾವುಕ ಸ್ಥಿತಿ ಕಾವ್ಯಕ್ಕೆ ಒಳ್ಳೆಯದಲ್ಲ. ಕವಿ ಕಸದಲ್ಲಿಯೂ ರಸವನ್ನು ಹುಡುಕುವವನು. ಅದಕ್ಕಾಗಿ ಅವನಿಗೆ ಈ ಜಗತ್ತಿನ ಯಾವ ಸಂಗತಿಗಳಲ್ಲಿಯೂ ಕೂಡ ನೀರಸವಾದಂಥ ಒಂದು ದೃಷ್ಟಿಕೋನ ಇರಬಾರದು. ಅಂದರೆ ರಸಪೂರ್ಣವಾಗಿ ಅವನು ಜಗತ್ತನ್ನು. ಅದಕ್ಕಾಗಿ ಕುವೆಂಪು ರಸೋವೈಸ ಅಂತೇಳಿ ಕಾವ್ಯಮೀಮಾಂಸೆಗೆ ತಾವು ಬರೆದಂಥ ಕಾವ್ಯದ ಕುರಿತಾದಂಥ ಒಂದು ಕೃತಿಗೆ ಹೆಸರಿಟ್ಟರು. ಈ ಜಗತ್ತೇ ರಸಮಯವಾಗಿದೆ. ಅದು ಬೇರೆಯವರಿಗೆ ಏನೋ ವಿರಕ್ತರಿಗೆ ನೀರಸವಾಗಿ ಕಾಣಬಹುದು. ಕವಿ ಋಷಿಯಂತೆ ಹೇಳಿದ್ದು ಧ್ಯಾನಸ್ಥನಾಗಬೇಕು ಎನ್ನುವ ನೆಲೆಯಲ್ಲಿ. ಅವನು ಎಂಥ ಋಷಿ ಕೇಳಿದ್ರೆ, ಒಬ್ಬ ದಟ್ಟ ಸಂಸಾರದಲ್ಲಿ, ಅಂದರೆ ಈ ಕಾವ್ಯ ಸಂಸಾರದಲ್ಲಿ ಮುಳುಗಿರುವಂಥ ಋಷಿ ಅವನು. ಅದಕ್ಕಾಗಿ ಅವನಿಗೆ ಜಗತ್ತಿನ ಎಲ್ಲ ಸಂಗತಿಗಳ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಗ್ರಹಿಕೆ, ಆ ಗ್ರಹಿಕೆಗೆ ಬೇಕಾದಂಥ ಉತ್ಸಾಹ, ನಿರಂತರ ಜೀವನ ಉತ್ಸಾಹ ಅದು ಬೇಕು. ಆ ಉತ್ಸಾಹ ಇದ್ದರೆ ಬರೀಲಿಕ್ಕೂ ಸಾಧ್ಯ, ಬರೆದದ್ದನ್ನು ಮತ್ತೆ ಪರಿಶೀಲಿಸಲಿಕ್ಕೂ ಸಾಧ್ಯ, ಮತ್ತು ಬರವಣಿಗೆಯನ್ನು ನಿರಂತರವಾಗಿ ಒಂದು ಚೈತನ್ಯದಾಯಕ ಕ್ರಿಯೆಯಾಗಿ ಅವನಿಗೆ ಪರಿವರ್ತಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ. ಅದಿಲ್ಲ ಇದ್ದರೆ ಯಾವ ಕ್ರಿಯೆಯೂ ಸಾಧ್ಯ ಆಗೋದಿಲ್ಲ. ಇವೆಲ್ಲ ಕವಿತೆಯ ಆಕರ ಪರಿಕರಗಳು. ಸ್ಫೂರ್ತಿ, ಉತ್ಸಾಹ, ವಿದ್ವತ್ಕತೆ, ಹಿರಿಯರ ಜೊತೆಗಿನ ಒಡನಾಟ, ಪ್ರತಿಭೆ, ಪಾಂಡಿತ್ಯ, ಬಹುಜ್ಞತೆ, ಆಮೇಲೆ ಅಭ್ಯಾಸ ಮಾಡಬೇಕು, ಪರಂಪರೆಯ ಜ್ಞಾನ ಇರಬೇಕು. ಇವೆಲ್ಲವುಗಳು ಒಟ್ಟಾರೆಯಾಗಿ ಯಾವುದರ ಪಾತ್ರ ಎಷ್ಟು, ಯಾರ್ಯಾರು ಯಾವ್ಯಾವುದರಿಂದಲೇ ದೊಡ್ಡ ಕವಿಗಳಾದರು ಅಂತ ಕರಾರೋಕ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇವೆಲ್ಲವುಗಳಲ್ಲಿ ತೊಡಗಿಕೊಂಡಂಥ ಒಂದು ನಿರಂತರ ಉತ್ಸಾಹಪೂರ್ಣವಾದಂಥ ಒಂದು ಮನಸ್ಸು ಏನು ಮಾಡುತ್ತೆ, ಒಳ್ಳೆಯದನ್ನು ಕಾಣುತ್ತದೆ ಸಹಜವಾಗಿ. ಉತ್ಸಾಹ ಇದ್ದರೆ ಅಲ್ವ ಜಗತ್ತಿನನ್ನು ನಾವು ಗಮನ ಇಟ್ಟು ನೋಡ್ಲಿಕ್ಕೆ ಸಾಧ್ಯ ಆಗೋದು. ಅದಕ್ಕೇನೆ ಒಬ್ಬ ದಾರ್ಶನಿಕರು ಹೇಳ್ತಾರೆ, ಜಿಡ್ಡು ಕೃಷ್ಣಮೂರ್ತಿ, ಗಮನಿಸುವಿಕೆ, ಆಲಿಸುವಿಕೆ, ನೋಡುವಿಕೆ ಇದು ತುಂಬ ಮುಖ್ಯ. ಕವಿಗೆ ಕೂಡ ಹೌದು. ಒಬ್ಬ ದಾರ್ಶನಿಕ ಆಗೋದು ಹೇಗೆ, ಉಳಿದವ್ರು ನೋಡಿದಂತೆ ನೋಡೋದಲ್ಲ, ಅದನ್ನು ತುಂಬ ವಿಭಿನ್ನವಾಗಿ ನೋಡುವುದು, ಧ್ಯಾನಸ್ಥನಾಗಿ ನೋಡೋದು. ಅದು ಸಾಧ್ಯ ಆದರೆ ಕವಿಗೆ ಇತರರಿಗೆ ಸಾಧ್ಯ ಆಗದೇ ಇದ್ದನ್ನು ಕಾಣಲಿಕ್ಕೆ ಮತ್ತು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಕವಿತೆಯ ಆಕರಗಳು ಅಂತೇಳಿ ಪಟ್ಟಿ ಮಾಡುತ್ತಾರೆ. ಇವು ಸುಮ್ಮನೆ ಅಭ್ಯಾಸಕ್ಕಾಗಿ ನಾವು ಮಾಡುವಂಥ ಪಟ್ಟಿ. ಇನ್ನೂ ಅನೇಕ ಸಂಗತಿಗಳು, ಸೂಕ್ಷ್ಮ ಸಂಗತಿಗಳು ಕವಿಗೆ ಕಾವ್ಯ ರಚನೆ ಮಾಡಲಿಕ್ಕೆ ನೆರವು ನೀಡಬಲ್ಲವು. ಅದು ಕಾಲ, ದೇಶ, ಸಂದರ್ಭ, ವ್ಯಕ್ತಿ ಭಿನ್ನ ಆಗ್ತಾ ಹೋದಾಗೇ ಇವುಗಳ ಸ್ವರೂಪವೂ ಕೂಡ ಏನಾಗ್ತದೆ, ಭಿನ್ನ ಆಗ್ತಾ ಹೋಗ್ತದೆ. ಮತ್ತು ಮುಂದಿನ ತರಗತಿಯಲ್ಲಿ ಬೇರೆ ಸಂಗತಿಯ ಬಗ್ಗೆ ನೋಡೋಣ.